आचार्यपवनोऽस्माकम् आचार्याणि च भारती देवो नारायण श्रीशा देवी मंगलदेवता। ಶ್ರೀ ಗುರುಭ್ಯೋ ನಮಃ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಚಾತುರ್ಮಾಸ್ಯದ ಪ್ರತಿ ವರ್ಷದಲ್ಲಿ ನಡೆಯುವ ಪ್ರಾತ್ಯಕ್ಷಿಕೆಯ ಅವಸರವನ್ನು ಒಳ್ಳೆಯ ಚಿಂತನೆಗಳ ಮೂಲಕ ಈ ವೇದಿಕೆಯಲ್ಲಿ ಸಮಾಜದ ನಡುವೆ ಹಂಚಿಕೊಳ್ಳುವಂತಹ ಸುಸಂದರ್ಭ. ಇಂಥ ದಿನದಲ್ಲಿ ಈ ಬಾರಿ ನಾವು ಚರ್ಚಿಸಲಿಕ್ಕಿರುವಂತಹ ವಿಷಯ ಮನುಸ್ಮೃತಿಯ ಪ್ರಸ್ತುತತೆ ಅನ್ನುವುದು. ಸಾಮಾನ್ಯವಾಗಿ ಮನುಸ್ಮೃತಿ ಅಂದ ತಕ್ಷಣವೇ ಎಲ್ಲರ ಕಿವಿ ಕೆಂಪಡರುತ್ತೆ. ಯಾಕೆಂದರೆ ಅದು ಒಂದು ರೀತಿ ಬಿಸಿ ತುಪ್ಪ ಅನ್ನುವ ಹಾಗೆ ಜನರ ಕಲ್ಪನೆಯಲ್ಲಿ ಬಂದು ಕುಳಿತಿದೆ. ಈ ವಿಷಯದ ಕುರಿತಾಗಿ ನಮ್ಮ ಜೊತೆಗೆ ಸಂವಾದಕ್ಕಾಗಿ ಸೇರಿಕೊಂಡವರು ಶ್ರೀಯುತ ಪ್ರಭಾಕರ ದೇಶಪಾಂಡೆಯವರು. ಪ್ರಭಾಕರ ದೇಶಪಾಂಡೆಯವರೇ, ತಮಗೆ ಹೃತ್ಪೂರ್ವಕವಾದ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಜೊತೆಗೆ ಆಶೀರ್ವಚನವನ್ನು ನೀಡಲಿಕ್ಕೆ ಬಂದವರು ನಮ್ಮ ಗುರುಗಳಾದಂತಹ ಪೇಜಾವರ ಮಠಾಧೀಶರಾದಂತಹ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು. ಶ್ರೀಪಾದರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಸ್ವಾಮಿಗಳೇ, ಸ್ವಾಗತ. ಪ್ರಸ್ತುತ ದೇಶಪಾಂಡೆ ಅವರು ಕಾನೂನಿನ ಅಧ್ಯಯನದ ಜೊತೆಗೆ ಶಾಸ್ತ್ರಾಧ್ಯಯನವನ್ನು ಕೂಡ ನಡೆಸ್ತಾ ಬಂದವರು. ಪೂರ್ಣಪ್ರಜ್ಞ ವಿದ್ಯಾಪೀಠದ ಸಂಪರ್ಕದಲ್ಲೂ ಇರುವಂಥವರು. ತಮ್ಮ ವೃತ್ತಿಯಾಗಿ ಜಿಯೋ ಕಂಪನಿಯ ಕಾನೂನು ಸಲಹೆಗಳನ್ನು ನೀಡುವುದಕ್ಕಾಗಿ ತಜ್ಞರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮನುಸ್ಮೃತಿಯ ಬಗ್ಗೆ ಈ ಚಿಂತನೆಯನ್ನು ನಡೆಸಿಕೊಡಲಿಕ್ಕೆ ಬಂದಂತಹ ಅವರಿಗೆ ಸಂಸ್ಥೆಯ ಪರವಾಗಿ, ಚಾತುರ್ಮಾಸ್ಯದ ಸಮಿತಿಯ ಪರವಾಗಿ ಮತ್ತು ಎಲ್ಲ ಈ ಒಳ್ಳೆಯ ಚಿಂತನೆಯನ್ನು ಕೇಳುವುದಕ್ಕಾಗಿ ನೆರೆದಿರುವಂತಹ ಶ್ರೋತೃವರ್ಗಕ್ಕೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ. ಮನುಸ್ಮೃತಿ ಅಂತ ಬಂದಾಗ ನಮಗೆ ತಕ್ಷಣ ಯೋಚನೆ ಬರೋದು ಒಂದು ಮನು, ಇನ್ನೊಂದು ಸ್ಮೃತಿ. ಮನು ಅಂದರೆ ನಾವು ಪುರಾಣದ ಹಿನ್ನೆಲೆಯಲ್ಲಿ ನೋಡುವುದಾದರೆ ಸ್ವಯಂಭುವ ಮನು ಸೃಷ್ಟಿಯ ಆದಿಯಲ್ಲಿ ಚತುರ್ಮುಖನಿಂದ ಈ ಇಡೀ ಮನ್ವಂತರದ ಪಾಲನೆಗಾಗಿ ನಿಯುಕ್ತಿಗೊಂಡ ಪ್ರಜಾಪತಿಯೊಬ್ಬ. ಮನ್ವಂತರದ ಅಧಿಪತಿಯಾಗಿ ಕಾರ್ಯವನ್ನು ನಿರ್ವಹಿಸುವಾಗಲೇ ಭಾಗವತದಲ್ಲಿ ಒಂದು ಅವರ ಕುರಿತಾದ ನೆನಪು ಬರುವಂಥದ್ದು, ಸಮಸ್ತ ರಾಕ್ಷಸರು ಅವನ ಮೇಲೆ ದಾಳಿ ಮಾಡುವಾಗ ಅವನು ಯಾಜ್ಞೀಯ ಮಂತ್ರೋಪನಿಷತ್ತನ್ನು ಕಂಡ ಅಂತ. ಅಂದರೆ ಇದು ಆಗಿ ಹೋಗಿ ಸುಮಾರು ಈಗ ನಾವು 7ನೇ ಮನ್ವಂತರದಲ್ಲಿ ಇದ್ದೇವೆ ಅಂದರೆ ಇದು 1ನೇ ಮನ್ವಂತರದ ಕಥೆ. ಏನಿಲ್ಲ ಅಂದರೂ ಒಂದು ಮನ್ವಂತರ ಅಂತ ನಾವು ಲೆಕ್ಕ ಹಾಕಿದರೆ 71 ಚತುರ್ಯುಗಗಳ ಕಥೆ. ಸುಮಾರು ಅರ್ಧ ಚತುರ್ಮುಖನ ದಿನದ ಅರ್ಧ ಭಾಗವನ್ನು ನಾವು ಕಳೆದಾಯಿತು ಅಂತ ಇಟ್ಕೊಳ್ಬೇಕು. ಅಂದರೆ ಒಂದು ಮನ್ವಂತರ ಅಂದರೆ 432 ಕೋಟಿ ವರ್ಷ, ಅಂದರೆ ಸುಮಾರು 216 ಕೋಟಿ ವರ್ಷ ದಾಟಿದ ನಂತರದ ಕಥೆ ಈಗ ನಾವು ಮನುಸ್ಮೃತಿ ಅಂತ ಏನು ಮಾತಾಡ್ತೇವೆ. ಒಂದು ರೀತಿ ಇದು ಪಳವಳಿಕೆ ಅಂತ ಅನ್ಸಲ್ವಾ? ಆಗಿ ಹೋದ ಯಾವತ್ತೋ ನಡೆದ ಚಿತ್ರಣವನ್ನ, ಯಾಕೆಂದ್ರೆ ಎಲ್ಲವೂ ಹೊಸತನಕ್ಕೆ ಇಳಿತಾ ಇದೆ, ಎಲ್ಲವೂ ಹೊಸ ಮಾರ್ಪಾಡು ಹೊಂದುತ್ತಾ ಇದೆ. ಅಂಥದ್ರಲ್ಲಿ ಈ ಪಳೆಯುಳಿಕೆಯಂತೆ ಯಾವುದೋ ಒಂದು ಮ್ಯೂಸಿಯಂ ಅಲ್ಲಿ ಇಡಬೇಕಾದಂತಹ ಪುಸ್ತಕವನ್ನ ನಾವು ಸಮಾಜದ ಮುಂದೆ ತಂದಿಟ್ಟು ಇದು ಇವತ್ತಿಗೆ ಪ್ರಸ್ತುತ ಅಂತ ಮಾತಾಡೋದು ಎಷ್ಟು ಸರಿ? ನಮಸ್ಕಾರ. ಒಳ್ಳೆಯ ಪ್ರಶ್ನೆಯಿಂದಲೇ ನೀವು ಚರ್ಚೆಯನ್ನು ಪ್ರಾರಂಭ ಮಾಡಿದ್ದೀರಿ. ಅದಕ್ಕಿಂತ ಮುಂಚೆ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನೀವು ಹೇಳಿದ ಹಾಗೆ
ಮನುಸ್ಮೃತಿ, ಒಂದು ಪಳಿವಳಿಕೆ ಅಂತಕ್ಕಂತಹ ಒಂದು ವಾದ ಇದೆ. ಅದರಲ್ಲಿ ಕೊಂಚ ಸತ್ಯಾಂಶವೂ ಇರಬಹುದು, ಇಲ್ಲ ಅಂತೇನಿಲ್ಲ. ಆದ್ರೆ ನೀವು ನಮ್ಮ ಗುರುಕುಲ ಪದ್ಧತಿಯ ಶಿಕ್ಷಣವನ್ನ ನಾವು ಹಾಕಿಕೊಂಡಿರುವ ಒಂದು ಪಠ್ಯಕ್ರಮವನ್ನು ನೋಡಿದರೆ, ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಸಾಮಾನ್ಯವಾಗಿ ಗುರುಕುಲದಲ್ಲಿ ಅಧ್ಯಯನ ಮಾಡ್ತಾ ಇರತಕ್ಕಂತಹ ಒಬ್ಬ ವಟುವು ಕೂಡ ಹೇಳುವ ಮಂತ್ರ ಒಂದೇ. ನಮ್ಮಪ್ಪ ಓದಿದ್ದು ಭಗವದ್ಗೀತೆ, ನಮ್ಮ ತಾತ ಓದಿದ್ದು ಭಗವದ್ಗೀತೆ, ಅವ್ರ ಮುತ್ತಜ್ಜ ಓದಿದ್ದು ಭಗವದ್ಗೀತೆ. ನಾವು ಪಾಶ್ಚಾತ್ಯರ ಒಂದು ಕಾಲಕ್ರಮವನ್ನೇ ಇಟ್ಟುಕೊಂಡ್ರು ಕೂಡ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹಳೆಯ ಗ್ರಂಥ ಅಂದ್ರೆ ಋಗ್ವೇದ. ಅವ್ರ ಪ್ರಕಾರ 18,000 ವರ್ಷಕ್ಕಿಂತ ಹಿಂದಿನ ಗ್ರಂಥ. ನಾವು ಒಂದೇ ಮಂತ್ರವನ್ನ ಲಕ್ಷಾಂತರ ವರ್ಷಗಳಿಂದ ಓದ್ತಾ ಇದ್ದೇವೆ. ನಮ್ಮಲ್ಲಿ ಸಿಲೆಬಸ್ ಚೇಂಜ್ ಆಗಿಲ್ಲ. ಆದ್ರೆ ಆಧುನಿಕ ಶಿಕ್ಷಣ ಕ್ರಮದಲ್ಲಿ ಪ್ರತಿ 10 ವರ್ಷಕ್ಕೊಮ್ಮೆ ನೀವು ಸಿಲೆಬಸ್ ಚೇಂಜ್ ಮಾಡ್ತಾ ಇರ್ತೀರ. ಪ್ರತಿ 10 ವರ್ಷಕ್ಕೊಮ್ಮೆ ನೀವು ಚೇಂಜ್ ಮಾಡದೆ ಹೋದ್ರೆ ನೀವು ಜೀವಂತವಾಗಿ ಪಳವಳಿಕೆಯನ್ನ ನೀವು ನೋಡ್ತಾನೆ ಇರ್ತೀರ. ಆದ್ರೆ ನಮ್ಮ ಶಾಸ್ತ್ರಗಳಿಗೆ ಆಗತಿ ಇಲ್ಲ. ನಮ್ಮಲ್ಲಿರ್ತಕ್ಕಂತಹ ಧರ್ಮಶಾಸ್ತ್ರ, ನಮ್ಮಲ್ಲಿರ್ತಕ್ಕಂತಹ ಭಗವದ್ಗೀತೆ, ನಮ್ಮ ವೇದ, ನಮ್ಮ ಪುರಾಣಗಳು ಇವೆಲ್ಲವೂ ಕೂಡ ಪರಿವರ್ತನಾಶೀಲ ಸಮಾಜದಲ್ಲಿ ಶಾಶ್ವತ ಮೌಲ್ಯಗಳನ್ನ ಕಟ್ಟಿಕೊಡ್ತಕ್ಕಂತಹ ಶಾಸ್ತ್ರಗಳಾಗಿದ್ದರಿಂದ ನಾವು ಅದನ್ನ ಪಳವಳಿಕೆ ಅಂತ ಹೇಳಿ ಹಾಗೆ ತಳ್ಳಿ ಹಾಕ್ಲಿಕ್ಕೆ ಆಗಲ್ಲ. ನೀವು ಹೇಳುವ ಮಾತಿನಲ್ಲಿ ಸತ್ಯಾಂಶವಿದ್ದರೂ ಅದನ್ನು ಒಪ್ಪಿಕೊಂಡು, ಆದರೆ ಅಷ್ಟು ಸುಲಭವಾಗಿ ನಾವು ಇದನ್ನ ಮನುಸ್ಮೃತಿಯನ್ನ ಪಳವಳಿಕೆ ನಮ್ಮ ಜೀವನಕ್ಕೆ ಇಲ್ಲಿ ಒಂದು ಅನ್ಬ್ರಿಡ್ಜಬಲ್ ಗ್ಯಾಪ್ ಇದೆ ಅಂತ ಹೇಳಲಿಕ್ಕಾಗಲ್ಲ. ಯಾಕೆ ಅಂದ್ರೆ ನಾವು ಮುಂಜಾನೆಯಿಂದ ಸಂಜೆಯವರೆಗೂ, ನಾವು ಹುಟ್ಟಿದಾರಾಭ್ಯ ಕೊನೆಯ ಉಸಿರನ್ನು ಎಳೆಯುವವರೆಗೂ ಕೂಡ ಮನು ನಮಗೆ ಪ್ರಸ್ತುತವೇ. ನಾವು ಮಾಡುವ ಸಕಲ ಚಟುವಟಿಕೆಗಳನ್ನು ಕೂಡ ಮನು ಹೇಳ್ತಾನೆ. ಹೀಗಾಗಿ ಅದನ್ನ ಪಳೆಯುಳಿಕೆ ಅನ್ನೋದು ಅಷ್ಟೊಂದು ಸಮಂಜಸ ಅಲ್ಲ ಅಂತ ನಾನು ಅನ್ಕೊಳ್ತೀನಿ. ಅಲ್ಲ, ಇವತ್ತು ನಮಗೆ ಜೀವನ ಆಧಾರಕ್ಕೆ ಬೇಕಾದಷ್ಟು ಬೇರೆ ಕಾನೂನುಗಳು ಇರುವಾಗ ಅದರಿಂದಲೇ ನಮಗೆ ಬೇಕಾದ ಅಪೇಕ್ಷಿತವಾದ ಸಂಗತಿಗಳು ಸಿದ್ಧಿ ಆಗುವಾಗ ಒಂಥರ ಇದು ಅನಪೇಕ್ಷಿತ ಅಂತ ಆಯ್ತು, ಈ ಬೇಕಿಲ್ಲ ಅಂತ. ಏನಾದ್ರೂ ಅದರಲ್ಲಿ ಈಗ ಯಾರೇ ಏನೇ ಮಾತಾಡಿದ್ರು ಎಲ್ಲೋ ಒಂದು ರೀತಿಯಲ್ಲಿ ಅದು ನಮ್ಮ ಜೀವನಕ್ಕೆ ಎಲ್ಲೋ ಹತ್ರ ಆಗುತ್ತೆ ಅಂದ ಮಾತ್ರಕ್ಕೆ ಅದಕ್ಕೊಂದು ಶಾಸ್ತ್ರತ್ವವನ್ನು ಕೊಟ್ಟು ಅದು ಪ್ರಸ್ತುತ ಅಂತ ನಾವು ಮಾತಾಡುವುದಕ್ಕಿಂತ ಈಗ ಇರುವ ವ್ಯವಸ್ಥೆಯನ್ನೇ ನಾವು ಚೆನ್ನಾಗಿ ಇನ್ನೂ ಅದಕ್ಕೆ ಅರ್ಥ ಕಟ್ಟಿಕೊಂಡು ಬದುಕಿದ್ರೆ ಹಾಗೆ ಅದರಿಂದ ತಳ್ಳಬಹುದು, ಒಂಥರ ನಿಷ್ಪ್ರಯೋಜಕ ಅಂತ ಅನ್ನಿಸತ್ತಲ್ವಾ ಮೇಲ್ನೋಟಕ್ಕೆ? ಖಂಡಿತವಾಗಿ ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ, ಸತ್ಯ ಕೂಡ ಅನ್ಸುತ್ತೆ. ಆ ತರಹದ ಚಿಂತನೆಗಳು ಸಮಾಜದಲ್ಲಿ ತುಂಬಾ ಇದೆ. ನಮಗೆ ಸಂವಿಧಾನವಿದೆ, ಸಾಕಷ್ಟು ಕಾನೂನುಗಳಿದೆ. ಹಾಗಾಗಿ ನಮಗೆ ಮನುಸ್ಮೃತಿ ಅನ್ನೋದು ಯಾಕೆ ಬೇಕು ಅಂತಕ್ಕಂಥ ಪ್ರಶ್ನೆ ಪ್ರಸ್ತುತವೇ. ಯಾಕೆ ಅಂದ್ರೆ ಸಮಾಜದಲ್ಲಿ ಕಾನೂನು ಮನುಷ್ಯನಿಗಾಗಿ ಕಾನೂನು ಬಂತ ಅಥವಾ ಕಾನೂನಿಗಾಗಿ ಮನುಷ್ಯ ರೂಪಿಸಲ್ಪಟ್ನ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಬೇಕು. ಖಂಡಿತ. ನಾವು ಕಾನೂನಿಂದ ಮಾತ್ರವೇ ಎಲ್ಲವನ್ನೂ ಮಾಡ್ಕೊಳ್ತೀವಿ ಅಂತಂತಂದ್ರೆ ಅದು ಸುಲಭ ಸಾಧ್ಯವಲ್ಲ, ಸತ್ಯವೂ ಅಲ್ಲ. ಕಾನೂನು ತನಗೆ ಬೇಕಾದಂತಹ ಆಡಳಿತಾತ್ಮಕ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಲು ತಾನೇ ಹಾಕಿಕೊಂಡಿರುವ ನಿಯಮಗಳನ್ನ ತನ್ನ ಕರ ವಸೂಲಿತಿಗಾಗಿ ಅಥವಾ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕಾಗಿ ಕಾನೂನು ನಿರ್ಮಾಣ ಮಾಡುತ್ತೆ. ನಿಮ್ಮ ಆತ್ಮೋದ್ಧಾರಕ್ಕಾಗಿ ಕಾನೂನು ಇಲ್ಲ. ಒಂದು ಕಾನೂನು ತೋರಿಸ್ಕೊಡಿ, ನೀವು ನಿಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳಬೇಕು, ನೀವು ನಿಮ್ಮ ಸ್ವಧರ್ಮವನ್ನ ಪಾಲಿಸಬೇಕು, ನೀವು ನಿಮ್ಮ ಆತ್ಮೋದ್ಧಾರವನ್ನು ಮಾಡಿಕೊಳ್ಳಬೇಕು, ಈ ಮಾನವ ಜನ್ಮವನ್ನ ನೀವು ಉದ್ಧಾರ ಮಾಡಿಕೊಳ್ಳಬೇಕು. ಇದು ಕಾನೂನಿನಲ್ಲಿ ಬರಲ್ಲ. ಬಹಳ ಆದ್ರೆ ಲೀವ್ ಅಂಡ್ ಲೆಟ್ ಲಿವ್. ನೀವು ಕೂಡ ಬದುಕಲಿ, ಇನ್ನೊಬ್ಬರನ್ನ ಬದುಕೋಕ್ಬಿಡಿ, ಇನ್ನೊಬ್ಬರಿಗೆ ತೊಂದರೆ ಕೊಡ್ಬೇಡಿ. ಅಥವಾ ಇನ್ನೊಬ್ಬರನ್ನು ತೊಂದರೆ ಕೊಟ್ರೆ ಕಾನೂನು ನಿಮ್ಮನ್ನ ರಕ್ಷಣೆ ಮಾಡಬಹುದು ಹೊರತು ಆತ್ಮೋದ್ಧಾರಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಸ್ವಧರ್ಮಕ್ಕೆ ಅಲ್ಲಿ ಜಾಗವಿಲ್ಲ. ಸ್ವಧರ್ಮ ಬೇಕು ಅಂತಂದ್ರೆ ನನ್ನನ್ನ ನಾನು ಅರಿಯುವುದರೊಂದಿಗೆ ಈ ಜಗತ್ತನ್ನ ಅರಿತು ಈ ಜಗತ್ತಿಗೂ ನನಗೂ ಮೂಲವಾಗಿರ್ತಕ್ಕಂತಹ ಪರಮಾತ್ಮನನ್ನ ಅರಿಬೇಕು ಅಂತಂದ್ರೆ ನನಗೊಂದು ಜೀವನ ಕ್ರಮ ಬೇಕು. ನನ್ನ ಜೀವನ ಕ್ರಮದಲ್ಲಿ ಏರುಪೇರುಗಳಾದ್ರೆ ನನ್ನ ತತ್ವಚಿಂತನೆಯಲ್ಲೂ ಕೂಡ ಏರುಪೇರುಗಳಾಗುತ್ತೆ. ನಾನು ಹಾಕಿಕೊಂಡಿರ್ತಕ್ಕಂತಹ ತತ್ವಚಿಂತನೆಗಳ ಪ್ರಭಾವ ನನ್ನ ಜೀವನದ ಮೇಲೆ ಇರುತ್ತೆ. ಹೀಗಾಗಿ ನಮಗೆ ಕೇವಲ ಕಾನೂನಿನಿಂದ ಇದೆಲ್ಲ ಸಿಗಲ್ಲ. ಅದಕ್ಕಿಂತ ಮೀರಿದ ಧರ್ಮಶಾಸ್ತ್ರಗಳು ನಮಗೆ ಖಂಡಿತವಾಗ್ಲೂ ಬೇಕು.
ಮನುಸ್ಮೃತಿ ನೀವೇ ಹೇಳಿದ ಹಾಗೆ ಎಷ್ಟೋ ಕೋಟಿ ವರ್ಷಗಳನ್ನ ತಾಳ್ಕೊಂಡು ಇಲ್ಲಿವರೆಗೂ ಬಂದಿದೆ. ಇವತ್ತಿಗೂ ಕೂಡ ನಾವಿಬ್ರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಅಂತಂದ್ರೆ ಇದಕ್ಕಿಂತ ದೊಡ್ಡ ಕಾರಣ ಬೇಕಿಲ್ಲ ಅದ್ರ ಪ್ರಸ್ತುತಿಗಾಗಿ ಅಂತ ನಾನು ಅನ್ಕೊಳ್ತೇನೆ. ಅಂದ್ರೆ ಚರ್ಚೆ ಮಾಡುವುದರ ಉದ್ದೇಶ ಈಗ ಎಲ್ಲ ಕಡೆಯಲ್ಲಿ ಅದು ಅನುಪಯುಕ್ತ ಆದದ್ರಿಂದಾಗಿ ಅದನ್ನು ಬಿಟ್ಟು ಬಿಡಬೇಕು, ಅದರ ವಾದವನ್ನು ಹಿಡ್ಕೊಳ್ಬಾರ್ದು ಅಂತ. ಆದರೆ ಈಗ ಕಾನೂನು ನಮ್ಮ ಆತ್ಮೋದ್ಧಾರಕ್ಕೆ ಕಾರಣ ಅಲ್ಲ ಅಂತ ಅನ್ನೋ ಮಾತು ತಾವು ಆಡಿದ್ರಿ. ಆದರೆ ಹಿಂದೆ ಈ ಮನುಸ್ಮೃತಿಯನ್ನೇ ಆಧಾರವಾಗಿ ಇಟ್ಟುಕೊಂಡು ಜೀವನ ನಡೀತಿತ್ತ? ಅಂದ್ರೆ ಈಗ ಕಾನೂನಿನಿಂದ ಹೇಗೆ ಒಂದು ಶಿಕ್ಷೆ ಕೊಡಬೇಕು ಅಥವಾ ಈ ವ್ಯವಸ್ಥೆಯನ್ನು ನೋಡಬೇಕು, ರಾಜ್ಯ ಧರ್ಮ ಹೀಗಿರಬೇಕು ಅಂತ ಏನೆಲ್ಲ ಚಟುವಟಿಕೆಗಳು ನಡೀತಾವೆ ಸಂವಿಧಾನದ ನೆಲೆಯಲ್ಲಿ, ಹಾಗೇನೆ ಮನುಸ್ಮೃತಿ ಅಂತ ಅನ್ನೋದು ಒಂದು ಕಾನೂನಿನ ಪಠ್ಯವಾಗಿ ಉಪಯೋಗ ಆಗಿ ಅದು ಸಮಾಜಕ್ಕೆ ಲಾಭವನ್ನು ತಂದು ಕೊಡ್ತಿತ್ತ, ಅಥವಾ ಕಾಲಕ್ಕೆ ತಕ್ಕಂತೆ ಅದು ಆ ಕಾಲದಲ್ಲಿ ಇತ್ತು ಆದ್ರಿಂದಾಗಿ ಇವತ್ತಿ ಕೂಡ ಅದು ಬೇಕು ಅಂತನ? ಯಾವ ನೆಲೆಯಲ್ಲಿ ಅದನ್ನು ಪ್ರಸ್ತುತಿ ಅಂತ ನಾವು ಮಾಡಬೇಕು? ನೀವು ಮನುಸ್ಮೃತಿಯನ್ನು ಒಟ್ಟಾರೆ ಗಮನಿಸಿದಾಗ ಅದರ ಸಂಪೂರ್ಣವಾಗಿರ್ತಕ್ಕಂತಹ ಚಿಂತನೆಗಳನ್ನು ನೀವು ಗಮನಕ್ಕೆ ತೆಗೆದುಕೊಂಡಾಗ ಎಲ್ಲ ಪುರಾಣಗಳಂತೆ ಎಲ್ಲ ಶಾಸ್ತ್ರಗಳಂತೆ ಮನುಸ್ಮೃತಿಯು ಕೂಡ ಪ್ರಾರಂಭವಾಗುವುದು ಬ್ರಹ್ಮ ಸೃಷ್ಟಿ ಮತ್ತು ಈ ಪ್ರಳಯ ಆ ಚಿಂತನೆಯಿಂದಲೇ. ಯಾಕೆ ಅಂದ್ರೆ ನಮ್ಮ ಒಂದು ನಂಬಿಕೆಯಂತೆ ಇದು ನಿರಂತರವಾಗಿರ್ತಕ್ಕಂತಹ ಒಂದು ಕ್ರಿಯೆ. ಹೀಗಾಗಿ ಮನು ಯಾಕೆ ಈ ಬ್ರಹ್ಮ ಸೃಷ್ಟಿಯಿಂದಲೇ ಪ್ರಾರಂಭ ಮಾಡ್ತಾನೆ ಅನ್ನೋದು ಬಹಳ ಮುಖ್ಯವಾಗಿದೆ. ನಮ್ಮ ಚಿಂತನೆಗಳು ಯಾವಾಗಲೂ ಅಪೂರ್ಣವಾಗಿರಬಾರದು. ನಮ್ಮ ಚಿಂತನೆಗಳಿಗೆ ಒಂದು ನೆಲೆ ಇಲ್ಲ, ಬೆಲೆ ಇಲ್ಲ ಅನ್ನುವಂತ ಆಗಬಾರದು. ಅಥವಾ ನಾವು ಏನೇ ಚಿಂತನೆಗಳನ್ನ ಮಾಡಿದ್ರು ಅದು ನಮ್ಮ ಕೇವಲ ಮಾನಸಿಕ ಮಟ್ಟದ ಚಿಂತನೆಗಳಾಗೆ ಉಳಿಬಾರದು. ಅದು ಹಾಗೆ ಆದ್ರೆ ಒಂದು ಫ್ಯಾಂಟಾಸ್ಟಿಕ್ ಇಮ್ಯಾಜಿನೇಷನ್ ಅನ್ನೋ ತರ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಮನು ಇದನ್ನು ನಾವು ಮನುಸ್ಮೃತಿ ಅಂತ ಕರೆದ್ರು ಕೂಡ ಮನುವಿನ ಚಿಂತನೆಗಳಿದೆಲ್ಲ. ಮನುವಿನ ಚಿಂತನೆಗಳಿಗೆ ಆಧಾರವಾಗಿರ್ತಕ್ಕಂತಹ ಶ್ರುತಿ ಇದೆ. ಯಾಕೆ ಅಂದ್ರೆ ಮನುಸ್ಮೃತಿ, ಸ್ಮೃತಿ ಅನ್ನುವ ಪದವೇ ಅದರ ಹಿಂದೆ ಇರ್ತಕ್ಕಂತಹ ಶ್ರುತಿಯನ್ನ ಗಟ್ಟಿಗೊಳಿಸುತ್ತೆ, ಅದು ಹೇಳುತ್ತೆ, ಅದಕ್ಕೆ ಆಧಾರವಾಗಿರ್ತಕ್ಕಂತಹ ಸಂಗತಿಯನ್ನು ಅದು ಹೇಳಿಕೊಡುತ್ತೆ. ಈಗ ಸ್ಮೃತಿ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ, ಅದು ನೆನಪು. ಶ್ರುತಿಯಿಂದ ಬಂದಿರೋ ಸಂಗತಿಗಳನ್ನ ನೆನಪು ಮಾಡಿ ಆ ದೇಶದ ಆಯಾ ಕಾಲಕ್ಕೆ ಸಂಬಂಧಪಟ್ಟಂತೆ ಮನುಸ್ಮೃತಿ ನಾವು ಕಟ್ಟಿಕೊಡುತ್ತೆ. ಮನುಸ್ಮೃತಿಯಲ್ಲಿ ನೀವು ಧರ್ಮ ಲಕ್ಷಣವನ್ನು ನೋಡ್ತೀರಿ, ಸಂಸ್ಕಾರಗಳನ್ನು ನೋಡ್ತೀರಿ, ಒಬ್ಬ ವಿದ್ಯಾರ್ಥಿ ಅಧ್ಯಯನ ಕ್ರಮ ಹೇಗಿರಬೇಕು, ಅವನ ವಿವಾಹ ಯಾವ ರೀತಿಯಲ್ಲಿ ಆಗ್ಬೇಕು, ಅವನು ಮಾಡ್ತಕ್ಕಂತಹ ಪಂಚವಿಧಿ ಯಜ್ಞಗಳ ಬಗ್ಗೆ ಮನು ಹೇಳ್ತಾನೆ. ಇಲ್ಲಿ ಮುಖ್ಯವಾಗಿ ಮನುಸ್ಮೃತಿ ಕಾನ್ಸಂಟ್ರೇಟ್ ಮಾಡೋದು ಗೃಹಸ್ಥವೇ ಸಕಲ ಉಳಿದ ಧರ್ಮಗಳಿಗೆ, ಉಳಿದ ಒಂದು ಪ್ರಪಂಚಕ್ಕೆ ಆಧಾರ. ಮನುಷ್ಯ ಅಂದ್ರೇನೆ ಅವನು ಎಲ್ಲ ಜೀವಿಗಳಿಗೂ ಆಧಾರವಾಗಿರ್ತಕ್ಕಂತಹ ಒಬ್ಬ ಮನುಷ್ಯ. ಯಾಕೆ ಅಂದ್ರೆ ನಾನು ಕೇವಲ ನನ್ನ ಸ್ವಾರ್ಥ ಚಿಂತನೆಯನ್ನ ಮಾಡಿದ್ರೆ ನನ್ನನ್ನ ಮನುಷ್ಯ ಅಂತ ಯಾರು ಹೇಳಲ್ಲ. ನಾನು ಒಬ್ಬಳೇ ಇರ್ಬೇಕಾದ್ರೆ ನನಗೆ ಹಾಗೆ ನಾನು ಬದುಕಬೇಕಾದ್ರೆ ನಾನು ಮನುಷ್ಯ ಅನ್ಕೊಳ್ಳೋದಿಲ್ಲ. ಬಹಳ ಯು ಕ್ಯಾನ್ ಕಾಲ್ ಮೀ ಆದ್ಮಿ, ಆಮ್ ಆದ್ಮಿ ಅಷ್ಟೇ, ಮನುಷ್ಯ ಆಗಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಅಂದ್ರೆ ನಾನು ನನ್ನ ಪರಿವಾರದೊಂದಿಗೆ ನನ್ನ ಸಮಾಜದೊಂದಿಗೆ ಕೊಡುಕೊಳ್ಳುವಿಕೆ ಮಾಡಿಕೊಂಡು ಅದರಿಂದ ನಾನು ಬೆಳೆದು ನನ್ನಿಂದ ಅದನ್ನು ಬೆಳೆಸಿ ನಾನು ಈ ಸಮಾಜದಲ್ಲಿ ಬದುಕಬೇಕಾಗಿರ್ತಕ್ಕಂತಹ ವ್ಯಕ್ತಿ. ಹೀಗಾಗಿ ಮನು ಏನ್ ಮಾಡ್ತಾನೆ, ಗೃಹಸ್ಥ ಧರ್ಮಕ್ಕೆ ಬಹಳ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡ್ತಾನೆ. ಅಷ್ಟೇ ಅಲ್ಲ, ನೀವು ಒಮ್ಮೆ ಗೃಹಸ್ಥ ಧರ್ಮಕ್ಕೆ ಬಂದ್ರೆ ಅಲ್ಲೇ ಉಳ್ಕೊಳ್ಳೋದಲ್ಲ, ನಮಗೆ ಮುಂಚೂಣಿಗೆ ಒಂದು ದಿಕ್ಕನ್ನು ಕೂಡ ತೋರಿಸ್ತಾನೆ. ವಾನಪ್ರಸ್ಥವನ್ನ ಹೇಳ್ತಾನೆ, ಅದನ್ನು ಮೀರಿ ಹೋಗ್ತಕ್ಕಂತಹ ಸನ್ಯಾಸವನ್ನು ಕೂಡ ಮನು ಹೇಳ್ತಾನೆ. ಒಂದು ಸಮಾಜ ಅಂದ್ಮೇಲೆ ಕಾನೂನುಗಳು ಇರ್ತದೆ, ಒಂದು ವ್ಯವಸ್ಥೆ ಇಲ್ಲದೆ ನಡೀಲಿಕ್ಕಾಗಲ್ಲ. ಹೀಗಾಗಿ ರಾಜಧರ್ಮದ ಬಗ್ಗೆ ಕನಿಷ್ಠ ಒಂದು 2 ಅಧ್ಯಾಯಗಳಲ್ಲಿ ಸಂಪೂರ್ಣವಾಗಿ ಏನ್ ಮಾಡ್ತಾನೆ ಮನು ಅದರ ಸಂಗತಿಗಳನ್ನ ಕುರಿತು ಹೇಳ್ತಾನೆ. ಈ ಸ್ತ್ರೀಯರ ಮುಖ್ಯ ಕರ್ತವ್ಯ, ಪುರುಷನ ಧರ್ಮವೇನು, ಈ ಸ್ತ್ರೀ ಪುರುಷರ ಸಂಬಂಧವೇನು, ನಾವು ಸಮಾಜದಲ್ಲಿ ಒಪ್ಪಿಕೊಂಡು ಬಂದಿರತಕ್ಕಂತಹ ಈ ವರ್ಗ ಶ್ರೇಣಿಗಳೇನಿದೆ ಅದರಲ್ಲಿ ವಿಲೋಮ ಕ್ರಮದಿಂದಲೋ ಪ್ರತಿಲೋಮ ಕ್ರಮದಿಂದಲೋ ಏನಾದ್ರೂ ಈ ಸಂಕರವು ಕಂಡು ಬಂದ್ರೆ ಅದನ್ನ ನಾವು ಹೇಗೆ ನಿಭಾಯಿಸಬೇಕು. ತಪ್ಪು ಮಾಡೋದು ಸಹಜ, ಆದ್ರೆ ಆ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತ ಆದ್ರೂ ಒಂದು ಇರಬೇಕಲ್ಲ. ಆ ಪ್ರಾಯಶ್ಚಿತ್ತ ಹೇಗಿರ್ಬೇಕು, ಒಟ್ಟಾರೆಯಾಗಿ ನಾವು ಮಾಡುವ ಮಾನಸಿಕ ಅಥವಾ ವಾಚಿಕ ಅಥವಾ ಈ ದೈಹಿಕ ಕರ್ಮಗಳು ಅದಕ್ಕೆ ಇರ್ತಕ್ಕಂಥ ಫಲಗಳ ಬಗ್ಗೆಯೂ ಕೂಡ ಮನು ವಿಸ್ತಾರವಾಗಿ ಹೇಳ್ತಾನೆ. ಕಾನೂನು ಕೇವಲ ಒಂದು ಸಂಗತಿಯನ್ನ ಹೇಳಿಕೊಟ್ರೆ ಮನುಸ್ಮೃತಿ ನಿಮಗೆ 10 ಹಲವು ಸಂಗತಿಗಳನ್ನ ಜೀವನದ ಸಮಗ್ರ ಸಂವಿಧಾನವನ್ನ ಮನು ಕಟ್ಟಿಕೊಡ್ತಾನೆ. ಹೀಗಾಗಿ ಮನು
ಪ್ರಸ್ತುತವೇ ಆಗ್ತಾನೆ, ಪ್ರಸ್ತುತವಾಗಿದ್ರಿಂದಲೇ ನಾವು ಅದನ್ನ ಚರ್ಚೆ ಮಾಡ್ತಾ ಇದೀವಿ ಅಂತ ನಾನು ನನಗೆ ಹಾಗೆ ಯೋಚನೆ ಮಾಡ್ತಾ ಇದ್ದಾಗ ಏನನ್ನಿಸ್ತು, ಆತ್ಮೋದ್ಧಾರದ ಕುರಿತಾದ ಮಾತು ಬಂತು. ಇದೆಲ್ಲ ಒಂದು ಸೀಮಿತವಾದ, ಅಂದ್ರೆ ಈಗ ಗುರುಕುಲದ ಚಿಂತನೆ ಆಗಿರಬಹುದು, ಅಥವಾ ಈ ರೀತಿಯಾದ ಅಧ್ಯಯನದ ಪರಂಪರೆ ಇರ್ಬೋದು, ವರ್ಗೀಕೃತವಾದ ಧರ್ಮಗಳಿರ್ಬೋದು, ಇದೆಲ್ಲವೂ ಒಂದು ಸಂಕುಚಿತವಾದ ವ್ಯವಸ್ಥೆ ಒಳಗೆ ಮಾತ್ರ ನಡೀತಾ ಇದೆ. ಅಂದ್ರೆ ಇಡೀ ಜಗತ್ತನ್ನು ನಾವು ತೆಗೆದುಕೊಂಡಾಗ ಇದು ನಡೀತಾ ಇರೋದು ಬಹಳ ಸಣ್ಣ ಜಾಗದಲ್ಲಿ, ಇದನ್ನು ನಂಬಿದವರು ಬಹಳ ಸಣ್ಣ ಪ್ರಮಾಣದವರು. ಅಂದಮೇಲೆ ಇಷ್ಟು ನಾವು ಈಗ ಪ್ರಸ್ತುತ ಅಂತ ಮಾತಾಡ್ತಿರೋದು ಇದು ಸಮಸ್ತ ಜಗತ್ತಿಗೂ ಕೂಡ ಇದರಲ್ಲಿ ಒಂದು ಮಾರ್ಗದರ್ಶನ ಇದೆ ಅಂತ. ಹಾಗಾಗಿ ಈಗ ಇದನ್ನ ಯೋಚನೆ ಮಾಡಿಕೊಂಡು ಬದುಕುವ ಮಂದಿಯ ಅತ್ಯಂತ ಸಣ್ಣ ವರ್ಗದ ಟೆಕ್ಸ್ಟ್ ಅನ್ನ ನಾವು ಜಗತ್ತಿಗೇನೆ ಇದು ಅಪ್ಲಿಕೇಬಲ್ ಅಂತ ಮಾತಾಡುವುದರಿಂದ ಪ್ರಸ್ತುತ ಅಂತ ನಾವು ಸಮರ್ಥಿಸಿಕೊಳ್ಳಿಕ್ಕೆ ಏನಾದ್ರೂ ಅವಕಾಶ ಇದೆಯಾ, ಅಥವಾ ಕೇವಲ ಅದೊಂದು ಸರ್ತಿ ಒಬ್ಬರಿಗೆ ಇಷ್ಟ ಆಯ್ತು ಅಂದ್ರೆ ಎಲ್ರಿಗೂ ಆಯ್ತು ಅಂತ ಒಂದು ನಾವು ಘೋಷಣೆ ಹಾಕಿದ ಹಾಗೆ ಅನ್ಸಲ್ವಾ? ಖಂಡಿತ. ಯಾಕೆ ಅಂದ್ರೆ ಈ ಪ್ರಶ್ನೆಯನ್ನು ತುಂಬಾ ಜನ ಕೇಳ್ತಾರೆ. ಅವರು ಪ್ರತಿ ಸಲ ಈ ಪ್ರಶ್ನೆಯನ್ನು ಕೇಳಬೇಕಾದಾಗ ಅಜ್ಜ ಹಾಕಿದ ಆಲದ ಮರಕ್ಕೆ ಯಾಕೆ ನೇಣು ಹಾಕೊಳ್ತೀರ? ಹೌದು, ಅಜ್ಜ ಹಾಕಿದ ಒಂದು ಆಲದ ಮರಕ್ಕೆ ನೇಣು ಹಾಕೊಳ್ಳೋದು ತಪ್ಪು, ಹಾಗೆ ಅದಕ್ಕೆ ಬೆಂಕಿ ಕೂಡ ಹಚ್ಚೋದು ಕೂಡ ತಪ್ಪು. ಇಲ್ಲಿ ಏನಾಗ್ತಾ ಇದೆ, ಅಜ್ಜ ಹಾಕಿದ ಆಲದ ಮರದ ಒಂದು ಮಹತ್ವವನ್ನು ಅರ್ಥ ಮಾಡಿಕೊಳ್ಳದೆ ನಾವು ಬುಡ ಕೊಡ್ಲೇ ಇಡ್ತಾ ಇದ್ದೀವಿ. ಅದು ಕೂಡ ಅತ್ಯಂತ ಘೋರ ಅಪರಾಧವೇ. ನೀವು ಕೇಳಿದ ಪ್ರಶ್ನೆ, ಮನು ಇಡೀ ಮಾನವ ಜನಾಂಗಕ್ಕೆ ಸಂಬಂಧಪಟ್ಟಿದ್ದೇ ಹೊರತು ಕೇವಲ ಒಂದು ಜಾತಿಗೆ ಸೀಮೆ ಮಾಡಿದ್ದಲ್ಲ. ನೀವು ಎಂಟೈರ್ ಮನುಸ್ಮೃತಿಯನ್ನು ಅಧ್ಯಯನ ಮಾಡಿದ್ರೆ ಕೇವಲ ಬ್ರಾಹ್ಮಣರ ಬಗ್ಗೆ ಅವನು ಮಾತಾಡಲ್ಲ, ಸಮಸ್ತವಾಗಿ. ಯಾಕಂತಂದ್ರೆ ನಮ್ಮ ಎಲ್ಲ ವೈದಿಕ ಚಿಂತನೆಗಳು ಕೂಡ ವ್ಯಕ್ತಿಗತವಾಗಿರ್ತಕ್ಕಂತಹ ಚಿಂತನೆಗಳೇ ಅಲ್ಲ, ಸಾರ್ವದೇಶಿಕವಾಗಿರ್ತಕ್ಕಂಥದ್ದು. ನಾವು ನನಗಾಗಿ ನಾವೇನ್ ಕೇಳ್ಕೊಳ್ಳಲ್ಲ. ಬುದ್ಧಿಯನ್ನ ಪ್ರಚೋದಿಸುವಂತ ಗಾಯತ್ರಿ ಮಂತ್ರವನ್ನ ಪಠನ ಮಾಡಬೇಕಾದ್ರೂ ಕೂಡ ಇಡೀ ಸಮಸ್ತ ಜಗತ್ತಿಗೆ ನಾವು ತಲೆಯಲ್ಲಿ ಇಟ್ಕೊಂಡೇ ಮಾಡ್ತೀವಿ, ಒಬ್ಬರಿಗಾಗಿ ಕೇಳಲ್ಲ. ಹಾಗೆ ಮನು ಕೂಡ ಆ ಶ್ರುತಿಯಲ್ಲಿರ್ತಕ್ಕಂತಹ ಸಂಗತಿಗಳಿಂದ ಸ್ಮೃತಿಯಲ್ಲಿ ಕೊಡ್ತಾನೆ ಅಂತಂದ್ರೆ ಅದರಲ್ಲಿ ಇರ್ತಕ್ಕಂತಹ ವೈಶಾಲ್ಯತೆ ಇದರಲ್ಲೂ ಇದೆ. ಅಲ್ಲಿ ಬಂದಿರತಕ್ಕಂತಹ ಚಿಂತನೆಗಳು ಕೂಡ ಇಲ್ಲಿಯೂ ಬಂದಿದೆ. ಅಲ್ಲಿ ಯಾವ ರೀತಿಯಲ್ಲಿ ಸಮಸ್ತ ಬ್ರಹ್ಮಾಂಡದ ಕಲ್ಪನೆ ಇದೆಯೋ, ಆ 14 ಲೋಕಗಳ ಚಿಂತನೆ ಅಲ್ಲಿ ಬರುತ್ತೋ, ಆ ಚಿಂತನೆಗಳು ಕೂಡ ಮನುಸ್ಮೃತಿಯಲ್ಲಿದೆ. ಇದು ಕೇವಲ ಒಂದು ಜನಾಂಗಕ್ಕೆ ಸೀಮಿತವಾಗಿರ್ತಕ್ಕಂತಹ ಸಂಗತಿಯಲ್ಲ. ಸಮಾಜವನ್ನ ಒಟ್ಟಾರೆ ನೀವು ಚಾತುರ್ವರ್ಣದ ಅಡಿಯಲ್ಲಿ ನೋಡಿದಾಗ ಕೂಡ ಅಲ್ಲಿ ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ 4 ಜನಾಂಗಕ್ಕೂ ಕೂಡ ಸರಿಯಾಗಿ ಅವರ ಕರ್ತವ್ಯಗಳ ಬಗ್ಗೆ, ಅವರು ಮಾಡ್ತಕ್ಕಂತಹ ಕೆಲಸಗಳ ಬಗ್ಗೆ ತುಂಬಾ ಚೆನ್ನಾಗಿ ನಮ್ಗೆ ಇರುದೇ ಸಮಸ್ಯೆ ಇಲ್ಲಿ. ಯಾಕೆ ಈ ಸಮಾಜವನ್ನು 4 ವಿಭಾಗ ಮಾಡ್ತೀರಿ? ಯಾರ್ಯಾರನ್ನು ದೊಡ್ಡವರು, ಯಾರ್ಯಾರನ್ನು ಚಿಕ್ಕವರು, ಅವರಿಗೆ ಈ ಅಧಿಕಾರ ಇದೆ, ಇವರಿಗೆ ಈ ಅಧಿಕಾರ ಇಲ್ಲ. ಕೊನೆಗೆ ನಾವು ಸಮಾಜದಲ್ಲಿ ಎಲ್ಲ ಮಾತಾಡುವಾಗ ಒಟ್ಟಾಗಬೇಕು ಅಂತ ಮಾತಾಡೋದು. ಆದರೆ ಅಧಿಕಾರ ಪ್ರಶ್ನೆ ಬಂದಾಗ ಇವ್ರಿಗೆ ಇಷ್ಟ ಅಧಿಕಾರ, ಇವ್ರಿಗಿಲ್ಲ, ಇವ್ರಿಗೆ ಮಾಡಬೇಕು, ಇವ್ರು ಮಾಡಬಾರ್ದು, ಈ ಥರ ಒಂದಿಷ್ಟು ಸಮಾಜದಲ್ಲಿ ಬಿರುಕುಗಳನ್ನು ಸೃಷ್ಟಿಸಿದಂತೆಯೇ ಆ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಅಂದಾಗ, ಇದಕ್ಕಿಂತ ಕಾನೂನಿನಲ್ಲೇ ಹೆಚ್ಚು ಸಮಾಜವನ್ನು ಒಗ್ಗೂಡಿಸುವ ಒಂದು ಹಿನ್ನೆಲೆಯನ್ನು ನಾವು ನೋಡ್ತೇವೆ. ಅದರಿಂದಾಗಿ ಕಾನೂನಿನಿಂದಲೇ ಜಗತ್ತು ನಡಿಬಹುದಲ್ವಾ? ಈ ಸ್ಮೃತಿಯ ಅವಶ್ಯಕತೆ ಏನಿದೆ ಅಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಖಂಡಿತವಾಗಿ ಬರುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಈ ಚಾತುರ್ವರ್ಣ ಅಂತ ಪ್ರಶ್ನೆ ಬಂದಾಗ ಎಲ್ಲರೂ ಟೀಕೆ ಮಾಡುವುದೇನಪ್ಪಾ ಅಂದ್ರೆ ಇದು ಬ್ರಾಹ್ಮಣರ ಒಂದು ವ್ಯವಸ್ಥೆ. ಅವರು ಇಡೀ ಸಮಾಜವನ್ನ ತನ್ನ ಹದ್ದುಬಸ್ತಿನಲ್ಲಿ ಇಟ್ಟುಕೊಂಡು ತನ್ನ ಒಂದು ಹಿರಿಮೆಯನ್ನ ಸಾರುವುದಕ್ಕಾಗಿ ಅವರು ಶಾಸ್ತ್ರಗಳನ್ನು ರಚಿಸಿದ್ದಾರೆ, ಶಾಸ್ತ್ರಗಳನ್ನು ಬರೆದಿದ್ದು. ಆದ್ರೆ ಯಾರಾದ್ರೂ ಕಣ್ಣು ಬಿಟ್ಟು ಮನುಸ್ಮೃತಿಯನ್ನು ಓದಿದ್ರೆ ಖಂಡಿತ ಅವ್ರು ಹಾಗೆ ಹೇಳಲ್ಲ. ಒಬ್ಬ ಶೂದ್ರ ತಪ್ಪು ಮಾಡಿದ್ರೆ, ಒಬ್ಬ ಬ್ರಾಹ್ಮಣ ತಪ್ಪು ಮಾಡಿದ್ರೆ, ಯಾಕಂದ್ರೆ ತಿಳಿದವ್ರು ತಪ್ಪು ಮಾಡಿದ್ರೆ ಜಾಸ್ತಿ ದಂಡ ಇದೆ. ಕರೆಕ್ಟ್. ಬ್ರಾಹ್ಮಣ ತಿಳಿದವನಾಗಿದ್ದರಿಂದಾಗಿ ಅವನಿಗೆ ಜಾಸ್ತಿ ಒದೆ ಬಿಡೋದು, ಹೆಚ್ಚು ಕಡಿಮೆ ಆದ್ರೆ. ಆಮೇಲೆ ಬ್ರಾಹ್ಮಣ ಆದವನು ಅವನ ಅಕಸ್ಮಾತ್ ತನಗಾಗಿ ಬರ್ಕೊಂಡಿದ್ರೆ ಅವನು ರಾಜ ಆಗ್ತಾ ಇದ್ರಿ, ಅಧಿಕಾರ ತಗೊಳ್ತಿದ್ದ. ಈಗ ನಾವು ಒಂದೇ ಒಂದು ಇದರ ಮೇಲೆ ಮತ್ತೊಂದು ವಾದ ಇದೆ, ಅಧಿಕಾರ ತಗೊಳ್ಳೋದಿಲ್ಲ, ಆದ್ರೆ ಅಧಿಕಾರದ ಕೀ ಅವ್ರ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಮಂತ್ರಿಗಳಾಗಿ ತಾವೇ ಇದ್ದು ರಾಜನನ್ನು ತಮ್ಮ ಬೇಕಾದ ಹಾಗೆ ಕಾನೂನು ತಯಾರಿಸ್ತಾರೆ ಅಂತ ಹೇಳಬಹುದು. ಯಾಕೆ ಅಂತಂದ್ರೆ ಮುಖ್ಯವಾಗಿ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ,
ಬ್ರಾಹ್ಮಣರೇ ಸಮಸ್ತ ಅಧಿಕಾರವನ್ನು ಹೊಂದಿದ್ರೆ ಅವರು ತಮಗೆ ಹೇಗಬೇಕೋ ಹಾಗೆ ಕಾನೂನನ್ನ ರೂಪಿಸಿಕೊಳ್ತಾ ಇದ್ರು. ಬ್ರಾಹ್ಮಣ ಹೇಗೆ ಬದುಕಬೇಕು, ಬ್ರಾಹ್ಮಣ ಏನ್ ಮಾಡಬೇಕು, ಬ್ರಾಹ್ಮಣ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಮನು ಹೇಳಲ್ಲ. ತ್ಯಾಗ ಜೀವನ ಮಾಡಬೇಕು ಅಂತ ಹೇಳ್ತಾನೆ. ಶಿರೋಂಚ ವೃತ್ತಿಯಲ್ಲಿ ಬದುಕಬೇಕು ಅಂತ ಹೇಳ್ತಾನೆ. ಇಂಥದ್ರಲ್ಲಿ ನಾನೇ ರಾಜ ಆಗ್ತಾ ಇದ್ದೆ, ನಾನು ಬರ್ಕೊಂಡಿದ್ರೆ. ಹೌದು. ಈ ನೀವು ಇಡೀ ರಾಜಮಂತ್ರಿಗಳನ್ನು ನೋಡಿ, ಶತಾವಧಾನಿ ಗಣೇಶ್ ಅವರು ಭಾರತೀಯ ಕ್ಷಾತ್ರ ದರ್ಶನ ಆ ಗ್ರಂಥಗಳಲ್ಲಿ ಎಷ್ಟೆಲ್ಲ ರಾಜರಾಗಿ ಹೋಗಿದಾರಲ್ಲ ಅವೆಲ್ಲ ಪಟ್ಟಿ ಕೊಡ್ತಾರೆ. ಎಲ್ಲರೂ ಕೂಡ ದಲಿತರು, ಒಕ್ಕಲಿಗರು, ಕುರುಬರು, ರಾಜರು, ಯಾರು ಬ್ರಾಹ್ಮಣರು ಸಿಗುದು. ಹೀಗಂದಾಗ ಚಾತುರ್ವರ್ಣದ ಅಡಿಯಲ್ಲಿ ತುಂಬಾ ಕಡಿಮೆ ಸವಲತ್ತುಗಳನ್ನ ಅನುಭವಿಸುವುದು ಬ್ರಾಹ್ಮಣ. ಅಧಿಕಾರ ಇರುವುದೆಲ್ಲ ಇತರ ಜಾತಿಗಳಲ್ಲಿ. ಹೀಗಾಗಿ ಬ್ರಾಹ್ಮಣರ ಮೇಲೆ ಗೂಬೆ ಕೂಡಿಸೋದು ತಪ್ಪು. ಇನ್ನು ಇಲ್ಲ, ಬ್ರಾಹ್ಮಣ ಅವನು ಕಿಂಗ್ ಆಗಲ್ಲ, ಕಿಂಗ್ ಮೇಕರ್ ಆಗ್ತಾನೆ. ಜ್ಞಾನಕ್ಕೆ ಬೆಲೆ ಇದೆ, ಬೆಲೆ ಕೊಡಬೇಕು. ಜ್ಞಾನಕ್ಕೆ ಬೆಲೆ ಕೊಡದೆ ಹೋದ್ರೆ ನೀವು ಉಳಿದ ಯಾವ ಸಂಗತಿಗಳನ್ನು ಕೂಡ ನೀವು ಸರಿಯಾಗಿ ಅಪ್ಲೈ ಮಾಡ್ಕೊಳಕ್ ಆಗಲ್ಲ. ಇಲ್ಲಿ ಒಂದು ಸಮಸ್ಯೆ ಏನಾಗ್ತಾ ಇದೆ, ಚಾತುರ್ವರ್ಣದ ಮಾತು ಬಂದಾಗ ಎಲ್ಲರೂ ಕೂಡ ಏನ್ ಮಾಡ್ತಾರೆ, ತಮ್ಮನ್ನ ಅದರಿಂದ ಪ್ರತ್ಯೇಕವಾಗಿ ಇಟ್ಟುಕೊಂಡು ಆ ಸಂಗತಿಗಳನ್ನು ನೋಡೋ ಪ್ರಯತ್ನ ಮಾಡ್ತಾರೆ. ಆದ್ರೆ ವೇದಗಳಲ್ಲಿ ಬರ್ತಕ್ಕಂತಹ ಪುರುಷ ಸೂಕ್ತ ಇರಬಹುದು, ಒಟ್ಟಾರೆ ನೀವು ಆ ಒಂದು ದೇಹದ ಕಲ್ಪನೆ, ಬ್ರಾಹ್ಮಣನ ಬಗ್ಗೆ ತಲೆ ಹೇಳ್ತಾರೆ, ಕ್ಷತ್ರಿಯನಿಗೆ ತೋಳುಗಳು ಹೇಳ್ತಾರೆ, ಶೂದ್ರನಿಗೆ ಪಾದಗಳನ್ನ ಹೇಳ್ತಾರೆ, ಅಲ್ಲಿಂದ ಹುಟ್ಟಿದ ಅಂತ ತಿಳ್ಕೊಂಡು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತ ಸಂಗತಿ ಏನಂತಂದ್ರೆ, ನೀವು ಶೂದ್ರನಾಗದೆ ಒಳ್ಳೆಯ ವೈಶ್ಯ ಆಗ್ಲಿಕ್ಕಾಗಲ್ಲ. ನೀವು ಒಳ್ಳೆಯ ವೈಶ್ಯ ಮತ್ತು ಶೂದ್ರನಾಗದೆ ಒಳ್ಳೆಯ ಕ್ಷತ್ರಿಯ ಆಗ್ಲಿಕ್ಕಾಗಲ್ಲ. ಇವು ಮೂರನ್ನು ನೀವು ಸರಿಯಾಗಿದ್ರೆ ಒಳ್ಳೆಯ ಬ್ರಾಹ್ಮಣ ಕೂಡ ಆಗ್ಲಿಕ್ಕಾಗಲ್ಲ. ನಿಮ್ಮ ದೇಹದಲ್ಲಿ ಈ ತಲೆ ಅನ್ನುವುದು ಇದು ಬ್ರಾಹ್ಮಣ ಅಂತಂದ್ರೆ ಚಿಂತನೆಗಳು ಸರಿಯಾಗಿದ್ದಾಗ ಮಾತ್ರ, ಜ್ಞಾನ ಸರಿಯಾಗಿದ್ದಾಗ ಮಾತ್ರ ನೀವು ಮಾಡುವ ಕಾರ್ಯಕ್ಕೆ ಆ ತೋಳಿಗೆ ಒಂದು ಬೆಲೆ ಅನ್ನೋದಿರುತ್ತೆ. ಇದು ತಪ್ಪಿದ್ರೆ ಇದು ಕೂಡ ತಪ್ಪಿರುತ್ತೆ. ಚಿಂತನೆಗೆ ಪ್ರಧಾನವಾಗಿರ್ತಕ್ಕಂತಹ ಒಂದು ಮಹತ್ವವನ್ನ ಪರಂಪರೆ ಕೊಟ್ಟಿದೆ. ಇಲ್ಲಿ ಬ್ರಾಹ್ಮಣ, ವೈಶ್ಯ, ಶೂದ್ರ ಈ 4 ವಿಂಗಡಗಳಲ್ಲಿ ನಾನು ನೋಡಬಾರದು. ನನ್ನಲ್ಲಿಯೇ ಕೂಡ ನಾನು ಒಬ್ಬ ಶೂದ್ರನೂ ಆಗಿರ್ತೀನಿ, ಒಬ್ಬ ವೈಶ್ಯನೂ ಆಗಿರ್ತೀನಿ, ಒಬ್ಬ ಕ್ಷತ್ರಿಯನೂ ಆಗಿರ್ತೀನಿ, ಹಾಗೆ ಒಬ್ಬ ಬ್ರಾಹ್ಮಣ ಕೂಡ ಆಗಿರ್ತೀನಿ. ನನ್ನ ದೇಹದಲ್ಲಿನೇ ಈ 4 ಚಿಂತನೆಗಳು ಒಳಗೊಂಡಿರ್ತವೆ. ನಾವು ಇದನ್ನ ಅರ್ಥೈಸುವಲ್ಲಿ ಕೊಂಚ ಏನ್ ಮಾಡ್ತೀವಿ, ಎಡುತ್ತೀವಿ. ಇದನ್ನು ಮುಂದೆ ಬಂದಿರತಕ್ಕಂತಹ ಆಧುನಿಕ ಚಿಂತಕರು, ಸ್ವಾಮಿ ವಿವೇಕಾನಂದ ಇರ್ಬೋದು, ಶ್ರೀ ಅರವಿಂದ ಇರ್ಬೋದು, ಈ ಚಾತುರ್ವರ್ಣದ ಕಲ್ಪನೆಯನ್ನ ಬೇರೆ ರೀತಿಯಲ್ಲಿ ಹೇಳೋ ಪ್ರಯತ್ನ ಮಾಡಿದ್ರು. ಹಾಗೆ ನೋಡಿದಾಗ ಇದು ಯಾರ ವಿರುದ್ಧವೂ ಅಲ್ಲ, ಯಾರನ್ನು ಗುರಿಯಾಗಿಟ್ಟುಕೊಂಡು ಮಾಡಿರ್ತಕ್ಕಂತಹ ಚಿಂತನೆಗಳಿದ್ದಲ್ಲ. ನಾನೇ ಈ ಒಂದು ವ್ಯವಸ್ಥೆ ನನ್ನ ದೇಹದಲ್ಲಿನೇ 4 ಅಂಶಗಳು ಇರಬೇಕಾದ್ರೆ ನಾನು ಒಬ್ಬರ ಬಗ್ಗೆ ಮಾತ್ರ ನನ್ನ ಬುದ್ಧಿ ಬಗ್ಗೆ ನಾನು ಬೈಬಾರ್ದು. ನಾನು ಬ್ರಾಹ್ಮಣ್ಯವನ್ನು ಪ್ರೀತಿಸುವುದಾದ್ರೆ, ನಾನು ಜ್ಞಾನವನ್ನೇ ಪ್ರೀತಿಸುವುದಾದ್ರೆ ನನ್ನ ಬುದ್ಧಿಗೆ ನಾನೇ ಬೈಕೊಂಡೆ. ನಾನು ಆ ಕೆಲಸ ಮಾಡಬಾರ್ದು. ನಾನು ಶೂದ್ರನಿಗೆ ಬೆಲೆ ಕೊಡಲ್ಲ ಅಂತಂದ್ರೆ ನಾನು ನಡೆಯಕ್ಕೆ. ಹೀಗಾಗಿ ಇದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ, ವೇದಗಳಲ್ಲಿ ಹೇಳಿದ ಚಿಂತನೆಗಳನ್ನ ನಾವು ಕೇವಲ ಅಕ್ಷರದ ಮಟ್ಟದಲ್ಲಿ, ಕೇವಲ ಶಬ್ದದ ಮಟ್ಟದಲ್ಲಿ ತೆಗೆದುಕೊಳ್ಳದೇನೆ ಅದರ ಹಿಂದಿರತಕ್ಕಂತಹ ಭಾವದ ಬಗ್ಗೆ ನಾವು ವಿಚಾರ ಮಾಡಿದ್ರೆ ಈ ತಾರತಮ್ಯ ನಾವು ಖಂಡಿತವಾಗಿ ಬೀರಬಹುದು. ಶಾಸ್ತ್ರ ಹೇಳುವುದು ಇರುವ ತಾರತಮ್ಯವನ್ನ, ಇರುವ ಭೇದವನ್ನ ಗಮನಿಸಿ ಅಂತ ಹೇಳ್ತಾ ಇದೆ ಹೊರತು ತಾರತಮ್ಯ ಮಾಡಿ ಅಂತ ಏನು ಹೇಳ್ತಾ ಇಲ್ಲ. ಒಂದು ಗಿಡದಲ್ಲಿ, ಗುಲಾಬಿ ಗಿಡದಲ್ಲಿ ಮುಳ್ಳಿದೆ, ಅದೇ ಇನ್ನೊಂದು ಹೂವಿನ ಗಿಡದಲ್ಲಿ ಮುಳ್ಳು ಇಲ್ಲ. ಇದನ್ನ ನೀವು ತಾರತಮ್ಯ ಅಂತ ಹೇಳೋದಾದ್ರೆ ನೀವು ಇರುವ ಸತ್ಯವನ್ನ ಹಾಗೆ ಒಪ್ಕೊಳ್ತಾ ಇಲ್ಲ ಅಂತ. ಅಂದ್ರೆ ನೀವು ದೈಹಿಕವಾಗಿ ಒಂದು ಸಮಾಜ ಅಂತ ಅನ್ನೋದು ಒಂದು ಸಮಗ್ರ ಶರೀರ ಅಂತ ಅನ್ನುವ ಕಲ್ಪನೆಯಲ್ಲಿ ಹೇಳಿದಾಗ, ನಮ್ಮ ಶರೀರದಲ್ಲಿ ನನಗೆ ಅಂತ ಆಗುವಾಗ ನಾನು ಒನ್ನೆಸ್ ಅನ್ನೋದು ನನಗೆ ಅನುಭವದಲ್ಲಿದೆ. ಆದ್ರೆ ಸಮಾಜದಲ್ಲಿ ಅವರವರದ ಸ್ಥಾನದಲ್ಲಿ ಅವರವರಿಗೆ ಒಂದು ಪ್ರತ್ಯೇಕವಾದಂತಹ ಒಂದು ಅಸ್ತಿತ್ವದ ಕಲ್ಪನೆಯನ್ನ
ನಮ್ಗೆ ಈಗ ಸಮಾಜ ಕೊಟ್ಟಿರುವುದರಿಂದ ಒಂದೇನು ಒಳ್ಳೆಯದನ್ನು ನಾವು ಕಾಣ್ತಾ ಇದ್ದೇವೆ, ಅದನ್ನು ಈ ಸ್ಮೃತಿ ಗ್ರಂಥಗಳಿಂದ ನಾವು ಕಾಣುವುದು ಹೇಗೆ? ಯಾಕೆಂದ್ರೆ ನಮಗೆ ಪ್ರತ್ಯೇಕವಾದ ಒಂದು ಅಸ್ತಿತ್ವ ಈಗ ಸಮಾಜದ ಅನೇಕ ಯೋಜನೆಗಳಿಂದ ನಮಗೆ ಬೇಕಾದಂತಹ ಮೇಲೆತ್ತುವ ಕಾರ್ಯಗಳನ್ನೆಲ್ಲ ಮಾಡ್ತಾರೆ. ಆದರೆ ನೀವು ಈ ಸ್ಮೃತಿಯ ಮೂಲಕ ನೋಡಿದಾಗ ಅವನು ಯಾವಾಗಲೂ ಹಾಗೇ ಇರಬೇಕು, ಅವನು ಯಾವತ್ತೂ ಮೇಲೆ ಬರಲಿಕ್ಕಿಲ್ಲ, ಅವನು ಅದೇ ಕರ್ತವ್ಯದಲ್ಲಿರಬೇಕು, ಅವನಿಗೆ ಮೇಲೆ ತಾನು ಉನ್ನತ ಸ್ಥಿತಿಗೆ ಏರಬೇಕು ಅಂತ ಅನ್ನೋದು ಅವನಿಗೆ ನೀವು ಅವಕಾಶ ಕೊಡಲ್ಲ. ಇದು ಮತ್ತೆ ಮತ್ತೆ ವಿಘಟನೆಯನ್ನೇ ಉಂಟು ಮಾಡುತ್ತಲ್ವಾ? ಹೇಗೆ ಸಮಾಜದಲ್ಲಿ ಎಲ್ಲವನ್ನೂ ಎತ್ತುವ ಕಾರ್ಯವನ್ನು ಹೇಳುತ್ತೆ ಈ ಸ್ಮೃತಿಯ ಮೂಲಕ? ಖಂಡಿತವಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಂತ ಸಂಗತಿ ಏನಂದ್ರೆ, ಈ ಒಂದು ಕಥೆಯನ್ನು ಹೇಳ್ಬೇಕು ನಾನು. ನಮ್ಮ ಸಮಾಜದಲ್ಲಿ ದಾದಾಜಿ ಅಂತ ಪಾಂಡುರಂಗ ಶಾಸ್ತ್ರಿ ಅಠಾವಳೆ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಒಂದು ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಒಂದು ಅದ್ಭುತ ಕ್ರಾಂತಿಯನ್ನು ಮಾಡಿರತಕ್ಕಂತಹ ಮನುಷ್ಯ. ಈ ಪಾಂಡುರಂಗ ಶಾಸ್ತ್ರಿ ಅಠಾವಳೆಯವರು ಮೊದಲು ತಾವು ತಮ್ಮ ತಂದೆಯಿಂದಲೇ ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾರೆ. ಆಮೇಲೆ ಮುಂಬೈಗೆ ಹೋಗ್ಬಿಟ್ಟು ಏಸಿಯಾಟಿಕ್ ಸೊಸೈಟಿನಲ್ಲಿ ಇರ್ತಕ್ಕಂತಹ ಲೈಬ್ರರಿ ಇರ್ತಕ್ಕಂಥ ಎಲ್ಲ ಗ್ರಂಥಗಳನ್ನು ಅವರು ಅಧ್ಯಯನ ಮಾಡ್ತಾರೆ. ಅವರಿಗೆ ಭಗವದ್ಗೀತೆಯ ಮೇಲೆ, ಶಾಸ್ತ್ರಗಳ ಮೇಲೆ ತುಂಬಾ ಒಲವಿರುತ್ತೆ. ಅವರನ್ನ ಒಂದು ಭಾಷಣಕ್ಕಾಗಿ ಜಪಾನ್ ದೇಶಕ್ಕೆ ಕರೀತಾರೆ. ಅವರು ಭಾರತವನ್ನ ಕ್ರಮಿಸಿ ಅಲ್ಲಿ ಹೋಗ್ತಾರೆ. ಹೋದಾಗ ಅದ್ಭುತವಾಗಿ ಮಾತಾಡ್ತಾರೆ. ಅವರು ಭಗವದ್ಗೀತೆ ಬಗ್ಗೆ ಮಾತನಾಡಿದಾಗ ಎಲ್ಲರೂ ಬಹಳ ಎಚ್ಚರಿಕೆಯಿಂದ ಆ ಮಾತುಗಳನ್ನು ಕೇಳ್ತಾರೆ. ಕೇಳಿದಾಗ ಹಲವಾರು ಜನ ಹಲವಾರು ಆಫರ್ ಕೊಡ್ತಾರೆ ಅವರಿಗೆ. ನೀವು ಅಮೆರಿಕಕ್ಕೆ ಬಂದ್ಬಿಡಿ, ನಿಮಗೆ ಎಷ್ಟು ಕೋಟಿ ಬೇಕು ಅಷ್ಟು ಕೋಟಿ ದುಡ್ಡು ಕೊಡ್ತೇವೆ, ಜಾಗ ಕೊಡ್ತೇವೆ, ನಮ್ಮಲ್ಲಿ ಅದನ್ನ ನೀವು ಆ ಕೆಲಸ ನಮ್ಮಲ್ಲಿ ಮಾಡಿ ಅಂತ ಹಲವಾರು ಜನ ಹಲವಾರು ರೀತಿಯ ಅವ್ರಿಗೆ ಆಫರ್ಗಳನ್ನು ಕೊಡ್ತಾರೆ. ಕೊಟ್ಟಾಗ ಜಪಾನಿನ ಒಬ್ಬ ವ್ಯಕ್ತಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಸರಿ, ನೀವು ಹೇಳುವುದಿಲ್ಲ ಸರಿ, ಇದೆಲ್ಲ ಬರೀ ಬಾಯಿ ಮಾತಾಡಿ. ನೀವು ಹೇಳಿದ ಮೌಲ್ಯಗಳನ್ನ ಬದುಕುವ ಜನ ಇದ್ರೆ ಹೇಳಿ. ಆ ಪ್ರಶ್ನೆಯನ್ನು ಕೇಳಿದಾಗ ಅವ್ರಿಗೆ ಬಾಯಿ ಕಟ್ಟೋಗ್ಬಿಡುತ್ತೆ, ಮಾತಾಡಕ್ಕಾಗಲ್ಲ, ಕರೆಕ್ಟ್ ಉತ್ತರ ಕೊಡಲ್ಲ. ಹಾಗೆ ವಾಪಸ್ ಭಾರತಕ್ಕೆ ಬರ್ತಾರೆ. ಅದ್ರ ಬಗ್ಗೆ ಚಿಂತನೆ ಮಾಡ್ತಾರೆ. ಚಿಂತನೆ ಮಾಡಿ ಈ ಮೌಲ್ಯಗಳನ್ನ ಬದುಕುವ ಸಮಾಜವನ್ನು ಹ್ಯಾಕ್ ಕಟ್ಟಬೇಕು ಅಂತ ಒಂದು ಸ್ವಾಧ್ಯಾಯ ಪರಿವಾರ ಅಂತ ಒಂದು ಸ್ವಾಧ್ಯಾಯ ಪರಿವಾರವನ್ನು ಹುಟ್ಟಾಕ್ತಾರೆ. ಅವರು ಪ್ರತಿಯೊಬ್ಬ ವ್ಯಕ್ತಿಯ ಮನೆಗೂ ಹೋಗಿ ನಮ್ಮ ಶಾಸ್ತ್ರಗಳು ಏನ್ ಹೇಳ್ತದೆ, ನಾವು ಹೇಗೆ ಬದುಕಬೇಕು, ಆ ಮೌಲ್ಯಗಳನ್ನ ಬರೀ ಇನ್ಫಾರ್ಮೇಶನ್ ಆಗಿ ತಿಳ್ಕೊಳ್ಳೋದಲ್ಲ, ಬದುಕೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಅದು ಒಂದು ಚಳುವಳಿಯಾಗಿ ರೂಪುಗೊಳ್ಳುತ್ತೆ. ಚಳುವಳಿಯಾಗಿ ರೂಪುಗೊಂಡು ಯಾವ ಮಟ್ಟಕ್ಕೆ ಬೆಳೆಯುತ್ತೆ ಅಂತಂದ್ರೆ, ಈಗಲೂ ಕೂಡ ಭಾರತದಲ್ಲಿ ಇಡೀ ಜಗತ್ತಿನಾದ್ಯಂತ ಸ್ವಾಧ್ಯಾಯ ಪರಿವಾರಗಳಿದೆ. ಪ್ರತಿ ವಾರವೂ ಒಂದು ಕಡೆ ಅವರೆಲ್ಲರೂ ಸೇರ್ತಾರೆ, ದಾದಾಜಿ ಹೇಳಿದ ಪ್ರವಚನಗಳನ್ನು ಕೇಳ್ತಾರೆ, ಅವರು ಹೇಳಿಕೊಟ್ಟ ರೀತಿಯಲ್ಲಿ ಬದುಕ್ತಾರೆ. ಒಬ್ಬ ವ್ಯಕ್ತಿ 3 ಲಕ್ಷ ಜನ ಅವರ ಮಾತುಗಳನ್ನು ಕೇಳಲಿಕ್ಕೆ ಬರತಕ್ಕಂತಹ ಅಷ್ಟೊಂದು ಪರಿಹಾರವನ್ನು ಅವರು ಏನ್ ಹುಟ್ಟಾಕೊಳ್ತಾರೆ. ಅಲ್ಲಿ ಅವರು ಈ ಒಂದು ಚಳವಳಿಯನ್ನು ಹುಟ್ಟುಹಾಕಿದಾಗ ನೀವು ಕೇಳದಂತೆ ಇದನ್ನ ಮೌಲ್ಯವಾಗಿ ಸಮಾಜದ ಮಧ್ಯದಲ್ಲಿ ಪ್ರತಿಯೊಂದು ಜನಾಂಗವೂ ಒಳಗೊಳ್ಳುವಂತೆ ಅವ್ರೇನ್ ಮಾಡ್ತಾರೆ, ಈ ಮೀನುಗಾರರ ಕಡೆ ಹೋಗ್ಬಿಟ್ಟು ಮೀನುಗಾರರಿಗೆ ಅವರ ಒಂದು ಧರ್ಮವನ್ನ ಹೇಳಿಕೊಟ್ಟು ಅವರನ್ನು ಒಳಗೊಳಿಸ್ತಾರೆ. ಹಾಗೆ ಸಮಾಜದ ಪ್ರತಿಯೊಂದು ಪ್ರತ್ಯೇಕವಾಗಿ ತಾವು ತಮ್ಮನ್ನ ಭಿನ್ನವಾಗಿ ತಿಳ್ಕೊಂಡು ಬೇರೆ ಬೇರೆ ಆಗ್ತಕ್ಕಂಥ ಬದುಕ್ತಕ್ಕಂಥ ಜನವನ್ನು ಒಗ್ಗಟ್ಟಾಗಿ ಸೇರಿಸ್ತಾರೆ. ಸೇರಿಸ್ಬಿಟ್ಟು ಆ ಮೌಲ್ಯಗಳನ್ನು ಹ್ಯಾಕ್ ಬದುಕಬೇಕು ಅಂತ ಹೇಳ್ತಾರೆ. ಅವರ ಒಂದು ಈ ಒಂದು ಮೂವ್ಮೆಂಟ್ ಅಲ್ಲಿ ಯಾವ ಕಾರಣಕ್ಕೂ ಕೂಡ ಅವ್ರು ದುಡ್ಡು ತಗೊಳ್ಳಲ್ಲ. 10 ಪೈಸೆ ಯಾರ ಕಡೆಯಿಂದ ನಾವು ಏನ್ ಮಾಡಲ್ಲ, ಡೊನೇಷನ್ ದಾನವಾಗಿ ಸ್ವೀಕರಿಸಲ್ಲ, ತಗೊಳ್ಳಲ್ಲ. ಪ್ರತಿಯೊಬ್ಬರು ಕೂಡ ಅವ್ರು ತಮ್ಮ ಖರ್ಚಿನಲ್ಲೇ ಅವ್ರ ಕಡೆ ಬರಬೇಕು. ಅವರು ಒಂದು ತತ್ವಜ್ಞಾನ ವಿಶ್ವವಿದ್ಯಾಲಯವನ್ನು ಹುಟ್ಟಾಕ್ತಾರೆ. ಅದಕ್ಕೆ ಯುನಿಸೆಫ್ ಇಂದ ನಾವು ನಿಮ್ಗೆ ದುಡ್ಡು ಕೊಡ್ತೀವಿ, ತಗೊಳ್ಳಿ, ಅದನ್ನ ನೀವು ಕಟ್ಟಿ ಅಂತ ದುಡ್ಡಿನ ಆಫರ್ ಬರುತ್ತೆ. ಅವ್ರನ್ನ ದುಡ್ಡು ಬೇಡ ಅಂತ ಹೇಳ್ತಾರೆ. ದುಡ್ಡು ಬೇಡ ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗುತ್ತೆ. ಅಂದ್ರೆ ಈ ಮನುಷ್ಯ ದುಡ್ಡು ಕೊಡ್ತಿದ್ರೆ ತಗೊಳ್ತಾ ಇಲ್ಲಲ್ಲ, ಏನಿದು ಅಂತ ತಿಳ್ಕೊಂಡು ಆಗ ಪ್ರೆಸಿಡೆಂಟ್ ಆಗಿರ್ತಕ್ಕಂತಹ ನಮ್ಮ ರಾಧಾಕೃಷ್ಣನ್ ಅವರು ಕಂಪ್ಲೇಂಟ್ ಮಾಡ್ತಾರೆ. ಈ ವ್ಯಕ್ತಿ ತುಂಬಾ ಅದ್ಭುತವಾದ ವ್ಯಕ್ತಿ,
ನಾವಾಗ್ಲೇ ದುಡ್ಡು ಕೊಟ್ಟರು ಕೂಡ ಅವ್ರು ತಗೊಳಕ್ ರೆಡಿ ಇಲ್ಲ. ಅವರು ಒಂದು ತತ್ವಜ್ಞಾನ ಅಂತಕ್ಕಂಥ ಯೂನಿವರ್ಸಿಟಿ ಮಾಡ್ತಿದ್ರೆ ನಾವು ದುಡ್ಡು ಕೊಡ್ತೀವಿ, ನೀವಾದ್ರೂ ಹೇಳಿ ಅಂತ. ರಾಧಾಕೃಷ್ಣನ್ ಏನ್ ಮಾಡ್ತಾರೆ, ಅವ್ರು ಒಂದು ಪತ್ರ ಬರೀತಾರೆ, ನೀನು ದುಡ್ಡು ಸ್ವೀಕಾರ ಮಾಡು, ಅದಕ್ಕೆ ಇನ್ನೇನಾದ್ರೂ ಹೆಲ್ಪ್ ಬೇಕಾದ್ರೆ ನಾನು ಮಾಡ್ತೇನೆ ಅಂತ ತಿಳ್ಕೊಂಡು. ಆಗ ಇವರು ವಾಪಸ್ ಬರೀತಾರೆ, ನನಗೆ ಬೇಕಾಗಿದ್ದ ದುಡ್ಡಲ್ಲ, ನನಗೆ ಮೌಲ್ಯಗಳನ್ನ ಬದುಕುವುದು ಹೇಗೆ ಅಂತ ಕಲಿಸ್ಬೇಕು, ಅದು ನಾನು ಕಲಿಸ್ತಾ ಇದ್ದೀನಿ, ಜನ ಕಲಿತಾ ಇದ್ದಾರೆ, ದುಡ್ಡಿನಿಂದ ಇದು ಕೆಲಸ ಆಗೋದಿಲ್ಲ ಅಂತ ಹೇಳ್ಕೊಂಡು. ಆಗ ರಾಧಾಕೃಷ್ಣನಿಗೂ ಕೂಡ ಒಂಥರ ಬೇಸರ ಆಗುತ್ತೆ, ಏನಪ್ಪ ಈ ವ್ಯಕ್ತಿ ಹೀಗೆ ಯಾಕಂದ್ರೆ ಭಾರತದಲ್ಲಿ ದುಡ್ಡು ಬೇಡ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಸಿಗೋದು ಕಷ್ಟವೇ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ನಾನ್ ನಿಮ್ಮನ್ನು ಬಂದು ಕಾಣಬೇಕು ಅಂತ ಹೇಳ್ಕೊಂಡು ವಾಪಸ್ ಪತ್ರ ಬರೀತಾರೆ. ಆಗ ದಾದಾಜಿ ವಾಪಸ್ ಅವ್ರಿಗೆ ಹೇಳ್ತಾರೆ, ನೀವು ಬರೋದಾದ್ರೆ ಬನ್ನಿ, ಆದ್ರೆ ಭಾರತದ ರಾಷ್ಟ್ರಪತಿಯಾಗಿ ಇಲ್ಲಿ ಬರಬೇಡಿ, ನೀವು ಒಬ್ಬ ಒಳ್ಳೆ ತತ್ವಜ್ಞಾನಿ, ಒಬ್ಬ ಒಳ್ಳೆ ಗುರುವಾಗಿ ಬನ್ನಿ, ತತ್ವಜ್ಞಾನಿಯಾಗಿ ಬನ್ನಿ, ಇಲ್ಲಿ ನಿಮ್ಗೆ ಸ್ವಾಗತ ಇದೆ ಅಂತ ಹೇಳ್ತಾರೆ. ಆಗ ರಾಧಾಕೃಷ್ಣನ್ ಹೋಗ್ತಾರೆ, ಹೋಗಿ ಅವ್ರು ಮಾಡ್ತಕ್ಕಂತಹ ಸಕಲ ಕ್ರಿಯೆಗಳನ್ನ ಹೇಗೆ ತರ ಅವರು ಸಮಾಜವನ್ನು ಒಟ್ಟಿಗೆ ತಗೊಂಡ್ ಬದುಕ್ತಾರೆ ಹೇಗೆ ಅನ್ನೋದನ್ನ ನೋಡ್ತಾರೆ. ತುಂಬಾ ಖುಷಿ ಆಗುತ್ತೆ. ಆದ್ರೂ ನಾನು ಹೇಳಿದ ಮೇಲೆ ಅವ್ರು ದುಡ್ಡು ತಗೊಳ್ಳಿಲ್ಲ ಅನ್ನೋ ಬೇಸರ ಅವ್ರ ಕಡೆ ಉಳಿಯುತ್ತೆ. ಆದ್ರೆ ಕೊನೆಗೆ ರಾಧಾಕೃಷ್ಣರು ಕೊನೆಗಾಲದಲ್ಲಿ ಒಂದು ಪತ್ರ ಬರೀತಾರೆ, ನೀನು ಮಾಡಿದ್ ಸರಿ, ಅದು ನನಗೆ ಆಗ ಅರ್ಥ ಆಗ್ಲಿಲ್ಲ ಅಂತ ಹೇಳಿ. ಇಲ್ಲಿ ಒಟ್ಟು ನಾನು ಹೇಳುವ ಉದ್ದೇಶ ಏನು ಅಂತಂದ್ರೆ, ಈ ಮನುಸ್ಮೃತಿ ಅಥವಾ ಈ ಒಂದು ನಮ್ಮ ಶಾಸ್ತ್ರ ಏನಿದೆ, ನೀವು ಕೇಳಿದಂತೆ ಯಾವುದೇ ಒಂದು ಕಾನೂನು ನಿಮಗೆ ಸಹಾಯ ಮಾಡದೇ ಇರತಕ್ಕಂತಹ ಸಂಗತಿಗಳನ್ನ ಇದು ನಿಮಗೆ ಹೇಳಿಕೊಡುತ್ತೆ, ಪಾಲಿಸ್ಲಿಕ್ಕೆ ಹೇಳುತ್ತೆ, ಕಾನೂನು ಇದು ಬದುಕ್ಲಿಕ್ಕೆ ಹೇಳುತ್ತೆ. ಆಮೇಲೆ ಯಾವಾಗ ನನಗೆ ನಾನು ಹೆಚ್ಚು ಕಡಿಮೆ ಅಂತಕ್ಕಂತಹ ಒಂದು ಸಂಬಂಧ ಇಲ್ಲಿ ಪ್ರಶ್ನೆ ಬರುತ್ತೆ, ಯಾವಾಗ ನನ್ನ ಬಗ್ಗೆ ನನಗೆ ಸರಿಯಾದ ತಿಳುವಳಿಕೆ ಇಲ್ಲವೋ ಆಗ ಏನಾಗುತ್ತೆ, ನನಗೆ ಸಮಸ್ಯೆಗಳು ಬರ್ತಾವೆ. ನೀವು ಮನುಸ್ಮೃತಿಯನ್ನ ಸರಿಯಾದ ಕ್ರಮದಲ್ಲಿ ಓದಿಕೊಂಡ್ರೆ, ಸರಿಯಾದವರಿಂದ ತಿಳ್ಕೊಂಡ್ರೆ, ಯಾಕೆ ಅಂತಂದ್ರೆ ಮನು ಅವನ ಮಾತು ಮಾನವರಿಗೆ ಹಿತಕರವಾಗಿರ್ತಕ್ಕಂತಹ ಔಷಧದಂತೆ ಅಂತ ಒಂದು ಮಾತಿದೆ. ಇಲ್ಲಿ ಔಷಧ ಅಂತ ಹೇಳಿದ್ರೆ ಅದು ಕಹಿ ಆಗಿರಬಹುದು, ಸಿಹಿಯೂ ಆಗಿರಬಹುದು. ಇಲ್ಲೇ ಕಹಿ ಆದ್ರೆ ಹಿತಕರ. ನನಗೆ ಏನ್ ಹಿತ ಅಂತ ತಿಳ್ಕೊಂಡು ಆ ಹಿತವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮನು ಹೇಳ್ತಾನೆ ಹೊರತು ನಿಮಗೆ ಏನ್ ರುಚಿ ಅಂತ ತಿಳ್ಕೊಂಡು ಅವನು ಹೇಳಲ್ಲ. ಹೀಗೆ ಈಗ ಒಬ್ಬ ವೈದ್ಯ ನಿಮಗೆ ಯಾವುದು ಹಿತವೋ ಅದನ್ನೇ ಕೊಡ್ತಾನೆ. ಹಾಗೆಯೂ ಕೂಡ ಈ ಸಮಾಜದಲ್ಲಿ ನಾನು ನನ್ನ ಸ್ವಧರ್ಮವನ್ನ ಕಂಡುಕೊಂಡ್ರೆ ನಾನು ಖುಷಿಯಾಗಿ ಬದುಕಬಹುದು, ಆನಂದ ಬದುಕಬಹುದು. ಇದೇ ಮಾತ್ರ ಕೃಷ್ಣ ಕೂಡ ಭಗವದ್ಗೀತೆಯಲ್ಲೂ ಹೇಳ್ತಾನೆ, ನೀವು ಪರಧರ್ಮವನ್ನ ಭರಧರ್ಮೋ ಭಯಾವಹ ಅಂತ ಹೇಳ್ತಾನೆ. ಯಾಕಪ್ಪ ಅಂದ್ರೆ ನೀವು ನಿಮ್ಮ ಧರ್ಮದಲ್ಲಿ ಬದುಕಿದ್ರೆ ಸಿಗುವ ಆನಂದ, ಆ ತೃಪ್ತಿ, ಆ ಪರಿಪೂರ್ಣತೆ ಇನ್ನೊಂದು ಕಡೆ ಸಿಗೋದಿಲ್ಲ. ಈಗ ನಾವು ಇವತ್ತು ಫೇಸ್ ಮಾಡ್ತಾ ಇರುವ ನಾವಾಗಿ ಬದುಕಲಿಕ್ಕೇನೆ ಒಂದು ಜಾಗತಿಕವಾಗಿ ದೊಡ್ಡ ಸಮಸ್ಯೆ ಇದೆ. ಅಂದ್ರೆ ಮೊದಲು ಅಂದ್ರೆ ಆಡಳಿತದ ಹಿಡಿತದಲ್ಲಿ ಇಟ್ಟುಕೊಂಡು ದೇಶವನ್ನ ಇನ್ನೊಂದನ್ನ ತಮ್ಮ ವಶಕ್ಕೆ ತಂದ್ಕೊಳ್ತಾ ಇದ್ರು. ಈಗ ಆರ್ಥಿಕತೆಯಿಂದ ಒಂದು ದೇಶವನ್ನ ತಮ್ಮ ವಶಕ್ಕೆ ತಂದ್ಕೊಳ್ಬಹುದು. ಅಥವಾ ನಾವಾಗ ಮಾತಾಡುವಾಗ ಕೆಲವು ಸಂಗತಿಗಳನ್ನ ನೀವು ಹೇಳ್ಕೊಂಡ್ರಿ, ಭಯೋತ್ಪಾದನೆ ಇರಬಹುದು, ಅಥವಾ ಮತಾಂತರ ಇರಬಹುದು, ಅಥವಾ ನಮ್ಮ ನಿತ್ಯದ ಬದುಕಿನಲ್ಲಿ ಇಂಥದ್ದು ನೂರಾರು ತರದ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ನಾವೀಗ ನಾವಾಗಿ ಬದುಕಲಿಕ್ಕೆ ಈ ಮಹಾ ಸಮಸ್ಯೆಗಳಿಂದಲೇ ಪಾರಾಗಬೇಕಾದದ್ದು ಮೊದಲ ಆದ್ಯತೆ ಇದೆ. ಇಂಥ ಸಮಸ್ಯೆಗಳನ್ನು ಅಡ್ರೆಸ್ ಮಾಡುತ್ತಾ ಮನುಸ್ಮೃತಿ? ಖಂಡಿತವಾಗೂ ಮಾಡುತ್ತೆ. ಯಾಕೆ ಅಂತಂದ್ರೆ ಇವತ್ತು ಈ ಜಗತ್ತು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಅದರಲ್ಲಿ ನಾವು ಎಲ್ಲ ಸಮಸ್ಯೆಗಳನ್ನ ತಲೆ ಹಾಕೊಳ್ಳೋದು ಬೇಡ. ಮುಖ್ಯವಾಗಿ ಪ್ರಮುಖವಾಗಿ ಮೂರೇ ಸಮಸ್ಯೆಗಳನ್ನ ನಾವು ತೆಗೆದುಕೊಳ್ಳೋದು. ಒಂದು ಭಯೋತ್ಪಾದನೆ, ಎರಡು ಮತಾಂತರ, ಮೂರು ನಾಸ್ತಿಕತೆ. ಸರಿ, ಭಯೋತ್ಪಾದನೆಗೆ ಮೂಲ ಏನು, ಈ ಮತಾಂತರಕ್ಕೆ ಕಾರಣ ಏನು, ನಾಸ್ತಿಕತೆ ಹಿಂದಿರ್ತಕ್ಕಂತ ಈ ದಾರಿದ್ರ್ಯ ಏನು ಅಂತ ಅರ್ಥ ಆದ್ರೆ ನಮಗೆ ಈ ಜಗತ್ತು ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ಕ್ಷೇತ್ರ. ಯಾಕೆ ಜಗತ್ತು ಈ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಅಂತಕ್ಕಂತಹ ಕಾರಣವನ್ನು ನಾವು ಮೊದಲು ಶೋಧನೆ ಮಾಡಿ ಆಮೇಲೆ ಅದಕ್ಕೆ ಪರಿಹಾರವನ್ನು ಕಂಡುಹಿಡಬಹುದು. ಈ ಸಕಲ ಸಮಸ್ಯೆಗಳಿಗೂ ಪರಿಹಾರ ಅಂತಂತಂದ್ರೆ ಭಾರತೀಯ ಚಿಂತನೆಗಳೇ. ಈ ಮಾತನ್ನ ಅರವಿಂದರು ಕೂಡ ಹೇಳ್ತಾರೆ.
ಇಡೀ ಜಗತ್ತಿಗೆ ಇಡೀ ಜಗತ್ತಿನಲ್ಲಿರ್ತಕ್ಕಂತಹ ಸರ್ವ ರೋಗಿಗಳಿಗೂ ಕೂಡ ಒಂದು ದಿವ್ಯ ಔಷಧ ಅಂತಂದ್ರೆ ಅದು ಭಾರತೀಯ ಚಿಂತನೆಗಳು, ಭಾರತೀಯ ಜ್ಞಾನ. ಯಾರು ಭಾರತೀಯ ಜ್ಞಾನವನ್ನ, ಭಾರತೀಯ ಸಂಸ್ಕೃತಿಯನ್ನ ಸರಿಯಾದ ಕ್ರಮದಲ್ಲಿ ಅರ್ಥ ಮಾಡ್ತಾರೆ, ಆತ್ಮಸಾತ್ ಮಾಡ್ಕೊಳ್ತಾರೋ ಅವರಿಗೆ ಈ ಸಮಸ್ಯೆಗಳಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಮನುಸ್ಮೃತಿ ಖಂಡಿತವಾಗಿ. ಯಾಕೆ ಅಂದ್ರೆ ನೀವು ಮನುಸ್ಮೃತಿಯನ್ನ ಕೇವಲ ಒಂದು ಕಟ್ಟಳೆ ಅಂತ ಮಾತ್ರ ತಿಳ್ಕೊಂಡ್ರಲ್ಲ, ಅದು ನಿಮ್ಗೆ ಆತ್ಮೋದ್ಧಾರಕ್ಕೆ ಆಗಿರ್ತಕ್ಕಂತಹ ಒಂದು ಗ್ರಂಥ ಅಂತ ತಿಳ್ಕೊಂಡ್ರೆ, ಆಮೇಲೆ ಮನುಸ್ಮೃತಿಯನ್ನ ನಾವು ಪೂರ್ವಾಗ್ರಹ ಬಿಟ್ಟು, ಈ ನೀವು ಯಾವುದೇ ಗ್ರಂಥವನ್ನ ಪೂರ್ವಾಗ್ರಹ ಇಟ್ಟುಕೊಂಡು ಓದಿದ್ರೆ ಇರೋ ಸಂಗತಿಗಳು ನಮ್ಗೆ ಗೊತ್ತಾಗಲ್ಲ. ಗುರುಗಳು ಹೇಳುವಂತೆ ಪುಸ್ತಕದಲ್ಲಿ ಇರ್ತಕ್ಕಂತಹ ಸಂಗತಿಗಳನ್ನ ನಾವು ಮಸ್ತಕಕ್ಕೆ ತಗೊಳ್ಬೇಕೆ ಹೊರತು ಮಸ್ತಕದಲ್ಲಿ ಇರ್ತಕ್ಕಂತಹ ಚಿಂತನೆಗಳನ್ನ ನಾವು ಪುಸ್ತಕದಲ್ಲಿ ಹುಡುಕಬಾರದು. ಹಾಗೆ ನಾವು ಓಪನ್ ಆಗಿ ಆ ಗ್ರಂಥವನ್ನ ಪ್ರವೇಶ ಮಾಡಿದ್ರೆ ಖಂಡಿತವಾಗ್ಲೂ ಕಲಿಯೋದಕ್ಕೆ ನಿಮಗೆ ಪ್ರತಿಯೊಂದು ಶ್ಲೋಕದಿಂದಲೂ ಕೂಡ ನಿಮಗೆ ಕಲಿಯೋದಕ್ಕೆ ಅವಕಾಶ ಸಿಕ್ಕೇ ಸಿಗುತ್ತೆ. ಹೀಗಾಗಿ ಜಗತ್ತಿನ ಸಕಲ ಸಮಸ್ಯೆಗಳಿಗೂ ಕೂಡ ಭಾರತೀಯ ಶಾಸ್ತ್ರಗಳಲ್ಲಿ ಖಂಡಿತವಾಗ್ಲೂ ಕೂಡ ಪರಿಹಾರ. ಯಾಕೆಂದ್ರೆ ನೀವು ಇಡೀ ಮಾನವತೆಯ ಬಗ್ಗೆ, ಆಮೇಲೆ ಇಷ್ಟು ಸುದೀರ್ಘವಾಗಿರ್ತಕ್ಕಂತಹ ಜೀವನ ಕ್ರಮ ಇನ್ನೊಂದು ದೇಶಕ್ಕಿಲ್ಲ. ಹೌದು, ವಿದೇಶಿಯರ ಕಲ್ಪನೆ ನೀವೇ ಹೇಳದಂತೆ 2000 ವರ್ಷದ ಹಿಂದೆ ಹೋಗಲ್ಲ. ನೀವು 10,000 ವರ್ಷದ ಪುಸ್ತಕವನ್ನು ಕೊಟ್ಟರು ಕೂಡ ಅವರು ಇದು 3ನೇ ಶತಮಾನದಲ್ಲಿ ಇರ್ಬೋದು ಅಥವಾ 2ನೇ ಶತಮಾನದಲ್ಲಿ ಇರ್ಬೋದು ಅಂತ. ಯಾಕೆ ಅಂತಂದ್ರೆ ಅವರು ನೋಡ್ತಕ್ಕಂತಹ ಸಮಯದ ಒಂದು ರೀತಿಯೇ ಬೇರೆ, ನಾವು ಹೋಗುವ ಸಮಯದ ರೀತಿಯೇ ಬೇರೆ. ಅದೇ ಈ ಮನುಸ್ಮೃತಿ ಅಂತ ಬಂದಾಗ ನಾವು 7ನೇ ಮನ್ವಂತರದಲ್ಲಿ ಇದ್ದೇವೆ ಅಂದ್ರೆ ಎಷ್ಟು ವರ್ಷ ಹಿಂದೆ ಹೋಯ್ತು ಇತಿಹಾಸದ ಕಥೆ. ಅಷ್ಟರಿಂದ ಇಲ್ಲಿ ತನಕ ಅದು ಬಂದಿದೆ ಅನ್ನೋದ್ರಿಂದಲೇನೆ ನಮ್ಗೆ ಅದರ ಅದ್ಭುತತೆ ಏನು ಅಂತ ಅರ್ಥ ಆಗ್ಬೇಕು. ಆದ್ರೆ ಇಷ್ಟರ ಪರಂಪರೆಯಲ್ಲಿ ಬಂದಾಗಲೂ ಜೀವನ ಕ್ರಮವನ್ನ ನಾವು ಸರಳವಾಗಿ, ಅಂದ್ರೆ ಮಾನವೀಯತೆ ಅಂತ ಶಬ್ದ ಬಂತು ಆಗ, ಅದರಿಂದಾಗಿ ಒಂದು ಯೋಚನೆ ಬಂತು, ಅಂದ್ರೆ ಇದು ಶಾಸ್ತ್ರದಲ್ಲಿ ಇಲ್ಲ ಅನ್ನುವ ರೀತಿಯಲ್ಲಿ ಇವತ್ತೊಂದು ಚಿತ್ರಣ ಇದೆ. ಅಂದ್ರೆ ಮಾನವತಾವಾದ, ವಿಶ್ವಮಾನವ ಅನ್ನುವ ಕಲ್ಪನೆಗಳನ್ನೆಲ್ಲ ನಾವು ಈಗ ಆಧುನಿಕರು ಎಲ್ಲಿಂದಲೋ ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕೇಳ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ನಮಗೆ ಮಾನವೀಯತೆಯ, ಅಂದ್ರೆ ಎಲ್ಲವೂ ನೆಲೆಗೊಂಡದ್ದು ಧರ್ಮದ ಅಡಿಯಲ್ಲಿ ಅಂತಂದಾಗ ಈ ಧರ್ಮದ ಅವಶ್ಯಕತೆ ಸ್ಮೃತಿಯ ಮೂಲಕ ನಮ್ಗೆ ಹೇಗೆ ಗೊತ್ತಾಗುತ್ತೆ ಮತ್ತು ಅದು ಮಾನವೀಯತೆಯ ನಿಜವಾದ ಅಂಶವನ್ನು ಯಾವ ಅರ್ಥದಲ್ಲಿ ತಿಳಿಸ್ಕೊಡ್ತಾ ಇದೆ. ಇಲ್ಲಿ ನಾವು ನಮಗೊಂದು ಈ ವಿದೇಶಗಳಿಂದ ಕೆಲವೊಂದು ವಿಚಾರಗಳ ದಾಳಿಯಾದಾಗ ಈ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಭಾರತದಲ್ಲಿ ಕೂಡ ಎಲ್ಲ ದೇಶಗಳಲ್ಲಿ, ನಿಜವಾಗಿಯೂ ಪಾಶ್ಚಾತ್ಯ ದೇಶಗಳಲ್ಲಿ ಕೇವಲ ಮಾನವ ಕೇಂದ್ರಿತವಾದಂತಹ ವಿಚಾರಗಳನ್ನು ನೀವು ನೋಡ್ತೀವಿ. ಅವ್ರಿಗೆ ಯಾವಾಗ್ಲೂ ಹ್ಯೂಮನ್ ರೈಟ್ಸ್ ಬಗ್ಗೆ ಒದಗಿರುತ್ತೆ. ಆದ್ರೆ ನಮ್ಮ ಶಾಸ್ತ್ರಗಳಲ್ಲಿ ಮನುಷ್ಯ ಮಾತ್ರ ಅಲ್ಲ, ಸಮಗ್ರ ಜಗತ್ತಿನ ಒಂದು ಚಿತ್ರಣ ಇದೆ. ಮನು ಸ್ಮೃತಿಯನ್ನ ನೋಡ್ರಿ, ಮನು ಕೇವಲ ಮನುಷ್ಯರ ಬಗ್ಗೆ ಮಾತ್ರ ಹೇಳಲ್ಲ. ನೀವು ಈ ಪರ್ಯಾವರಣವನ್ನ ಹೇಗೆ ಇಟ್ಕೊಳ್ಬೇಕು, ಇದರಲ್ಲಿ ಹೇಗೆ ಬದುಕಬೇಕು, ಇದರಲ್ಲಿ ಏನ್ ಪಡ್ಕೊಳ್ಬೇಕು, ಇದಕ್ಕೆ ಏನ್ ಕೊಡಬೇಕು ಅನ್ನೋ ಸಂಗತಿಯನ್ನು ಹೇಳ್ತಾನೆ. ಹೀಗಾಗಿ ಇದು ಸಮಗ್ರವಾಗಿ ಎಲ್ಲವನ್ನೂ ಕವರ್ ಮಾಡುತ್ತೆ. ಒಂದೇ ಸಂಗತಿ ಅಲ್ಲ, ಕೇವಲ ಮಾನವ ಮಾತ್ರ ಇಲ್ಲಿ ಬದುಕ್ತಾ ಇಲ್ಲ. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಒಬ್ಬ, ಒಂದು ಸ್ಪೀಶೀಸ್. ಆದ್ರೆ ಮನುಶಾಸ್ತ್ರವಾಗಲಿ ವೇದಗಳಾಗಲಿ ಮಾತಾಡುವುದು ಸಮಗ್ರ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವನಿಗೆ ಯೋಚಿಸುವುದಕ್ಕೆ, ಚಿಂತನೆ ಮಾಡುವುದಕ್ಕೆ ಒಂದು ಅವಕಾಶ ಇದೆ. ಆದ್ರೆ ವಿಚಾರ ಮಾಡಿ, ಈ ಜಗತ್ತಿಗೆ 84 ಲಕ್ಷ ಜೀವರಾಶಿಗಳಿಂದ ಯಾವ ತೊಂದರೆಯೂ ಆಗಿಲ್ಲ. ಮಾನವನಿಂದ ಮಾತ್ರ ತೊಂದರೆ ಆಗ್ತಾ ಇದೆ. ಯಾವ ಪ್ರಾಣಿಯಾಗಲಿ ಯಾವ ಪಕ್ಷಿ ಆಗಲಿ ತಾನು ತನ್ನ ಸಹಜವಾದ ಬದುಕನ್ನು ಬಿಟ್ಟು ಬದುಕೋದಿಲ್ಲ. ಆದ್ರೆ ಮಾನವ ಮಾತ್ರ ಅಸಹಜತೆಗೆ ಏನ್ ಮಾಡ್ತಾನೆ, ಗುರಿ ಆಗ್ತಾನೆ. ಹೀಗಾಗಿ ಮಾನವ ಒಂದು ಸರಿಯಾದ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತಂದ್ರೆ ನಮಗೆ ಒಂದು ದಿಕ್ಸೂಚಿ, ಪರ್ಯಾವರಣದ ಜೊತೆಗೆ ಬದುಕುವುದು ಹೇಗೆ ಅಂತಕ್ಕಂತ ಒಂದು ಕಲ್ಪನೆ ಬೇಕು. ಯಾಕಂತಂದ್ರೆ ಮುಖ್ಯವಾಗಿ ನೀವು ಮನುಸ್ಮೃತಿಯ ಕೊನೆಯ ಅಧ್ಯಾಯವನ್ನು ನೋಡಿದಾಗ ಮನು ಒಳ್ಳೆ ಅದ್ಭುತವಾಗಿರ್ತಕ್ಕಂತಹ ಮಾತನ್ನು ಹೇಳ್ತಾರೆ. ನಮ್ಮ ಎಲ್ಲ ತಪ್ಪುಗಳು, ಎಲ್ಲ ಸರಿಯಾದ ನಡೆಗಳು, ಒಂದು ದೈಹಿಕ, ಒಂದು ಮಾನಸಿಕ, ಒಂದು ವಾಚಿಕ, ಈ ಮೂರನ್ನ ನೀವು ಸರಿಯಾಗಿ ಇಟ್ಕೊಂಡ್ರೆ
ಉಳಿದ ಎಲ್ಲವೂ ತನ್ನಿಂದ ತಾನೇ ಸರಿಯಾಗುತ್ತೆ. ಯಾಕೆ ಅಂದ್ರೆ ಎಲ್ಲಿವರೆಗೂ ನಾನು ಕೇವಲ ದೇಹ ಅಂತ ತಿಳ್ಕೊಳ್ತೇನೋ ನಾನು ಸಮಾಜಕ್ಕೂ ಹೊರೆಯಾಗಿರ್ತೀನಿ, ಸಮಾಜವನ್ನು ಕೂಡ ಅದನ್ನು ನಾನು ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ಹೌದು. ನಾನು ಆ ಮಟೀರಿಯಲಿಸ್ಟಿಕ್ ಥಿಂಕಿಂಗ್ ಇಲ್ಲಿ ಮನು ಹೇಳೋದೇನು ಅಂತಂದ್ರೆ ನಮ್ಮಲ್ಲಿ ಈ ಚಿಂತನೆಗಳಿದೆ. ಒಂದು ಕಡೆ ಕೇವಲ ಜಗತ್ತು ಮಾತ್ರ ಸತ್ಯ, ಅಂದ್ರೆ ಮ್ಯಾಟರ್ ಇಸ್ ದ ಓನ್ಲಿ ರಿಯಾಲಿಟಿ ಅಂತಕ್ಕಂತಹ ಒಂದು ವಾದ ಇದೆ. ಇನ್ನೊಂದು ಕಡೆ ನೋ, ಕಾನ್ಸಿಯಸ್ನೆಸ್ ಇಸ್ ದ ಓನ್ಲಿ ರಿಯಾಲಿಟಿ. ಇಲ್ಲಿ ಇವ್ರು ಹೇಳೋದೇನು, ಕೇವಲ ಜಡ ಮಾತ್ರ ಸತ್ಯ. ಜಡದಲ್ಲಿ ಈ ಕಾನ್ಸಿಯಸ್ನೆಸ್ ಚೇತನ ಅನ್ನೋದು ಅದು ಇಟ್ ಅಪಿಯರ್ಸ್ ಅಂಡ್ ಇಟ್ ಡಿಸ್ಅಪಿಯರ್ಸ್. ಕೊನೆಗೂ ಕೂಡ ಅದು ಏನು ಜಡವಾಗಿ ಉಳಿಯುತ್ತೆ. ಇಲ್ಲಿ ಜಡವನ್ನು ಮೀರಿದ ಇನ್ನೊಂದು ತತ್ವ ಇಲ್ಲ. ಇನ್ನೊಂದು ಕಡೆ ಏನಿದೆ, ಇಲ್ಲ, ಕೇವಲ ಇರುವುದು ಇಲ್ಲಿ ಚೇತನ ಮಾತ್ರ. ಚೇತನದಲ್ಲಿ ಜಡ ಅಂತಕ್ಕಂಥದ್ದು ಅದು ತೋರುತ್ತೆ, ಹೋಗುತ್ತೆ. ಇಲ್ಲಿ ಮುಖ್ಯವಾಗಿ ಅದು ಚೇತನವೇ ಪ್ರಧಾನ. ಆದ್ರೆ ನೀವು ಸತ್ಯ ಸಂಗತಿಯನ್ನು ನೋಡ್ಕೊಳ್ಳಿ, ನಿಮ್ಮ ಬದುಕನ್ನು ನೀವು ನೋಡ್ಕೊಳ್ಳಿ, ಇಲ್ಲಿ ಎರಡರ ಮಿಶ್ರಣ, ಜಡ ಮತ್ತು ಬರೀ ಜಡದಿಂದಲೂ ಏನೂ ಆಗಲ್ಲ, ಬರೀ ಚೇತನದಿಂದಲೂ ಏನೂ ಆಗಲ್ಲ. ಹೀಗಾಗಿ ಜಡದಲ್ಲಿ ಚೇತನ ಯಾಕೆ ತೋರ್ಕೊಳ್ತಾ ಇದೆ ಅಂತಕ್ಕಂತಹ ಪ್ರಶ್ನೆ ಬೆನ್ನು ಹತ್ತಿದ್ರೆ ನಮಗೆ ಒಂದು ಉತ್ತರ ಸಿಗುತ್ತೆ. ಚೇತನದಲ್ಲಿ ಜಡ ಯಾಕೆ ತೋರ್ಕೊಳುತ್ತೆ ಅಂತ ಈ ಎರಡನ್ನೂ ಕೂಡ ನಾವು ನೋಡ್ಕೊಂಡು ಮಧ್ಯಮ ಮಾರ್ಗವನ್ನು ಕಂಡು ಹಿಡ್ಕೊಂಡ್ರೆ ಎಲ್ಲದಕ್ಕೂ ಅರ್ಥ ಬರುತ್ತೆ. ಆಗ ನಿಮ್ಮ ಜೀವನಕ್ಕೂ ಒಂದು ಅರ್ಥ ಬರುತ್ತೆ, ಜಗತ್ತಿಗೂ ಒಂದು ಅರ್ಥ ಬರುತ್ತೆ, ದೇವರಿಗೂ ಒಂದು ಅರ್ಥ ಸಿಗುತ್ತೆ. ನಾನು ಏನ್ ಮಾಡ್ಬೇಕು ಅಂತ ಗೊತ್ತು. ಬೇರೆ ಈ ಮಾತನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ. ನಾಸ್ತಿಕ ಅಂದ್ರೆ ಯಾರು ಅಂತ ಅವ್ರು ಹೇಳೋದೇನು, ಜೀವ, ಜಗತ್ತು, ಈಶ ಮತ್ತು ಜ್ಞಾನ, ಈ ನಾಲ್ಕರಲ್ಲಿ ಒಂದನ್ನು ಒಪ್ಪದೆ ಹೋದ್ರು ನಾಸ್ತಿಕನೇ. ಯಾಕೆ ಅಂತಂದ್ರೆ ನೀವು ಆ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ ಯಾವ ರೀತಿಯಾಗಿ ನೋಡಿದ್ರು ಕೂಡ ಈ ಬದುಕು ಬಯಸೋದು ಈ ಇಂಟಿಗ್ರೇಷನ್. ಹೌದು, ನೀವು ಒಂದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಒಮ್ಮೆ ತತ್ವಜ್ಞಾನದಲ್ಲಿ ಆ ರೀತಿ ಆಗೋದು ಉಂಟು. ಒಬ್ಬ ವ್ಯಕ್ತಿ ಕೇವಲ ಜಡ 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 ಅಂತ ಹೇಳಿ ಕೇವಲ ಜಡದಲ್ಲಿ ಮುಳುದ ಅವನನ್ನ ಶೇಕ್ ಮಾಡಬೇಕಾದ್ರೆ, ಅವನನ್ನ ಅದರಿಂದ ಹೊರಗಡೆ ತರಬೇಕಾದ್ರೆ ಅದಕ್ಕೆ ಅತ್ಯಂತ ವಿರುದ್ಧವಾಗಿರ್ತಕ್ಕಂತಹ ತತ್ವಜ್ಞಾನದ ಬಳಕೆ ನಮ್ಮಲ್ಲಿ ಆಗುತ್ತೆ. ಅಜಾತವಾದವಿದೆ. ಅಜಾತವಾದದಲ್ಲಿ ನೋ ಕ್ರಿಯೇಷನ್ ಅಟ್ ಆಲ್, ಜಡ ಅನ್ನೋದಿಲ್ಲ. ಅಂದ್ರೆ ನೀವು ಆ ರೀತಿ ಹೇಳಿದಾಗಲೇ ನೀವು ಏನ್ ಮಾಡ್ತಾನೆ, ಅದರಿಂದ ಜಡದಿಂದ ಹೊರಗೆ ಬರ್ತಾನೆ. ಜಡದಿಂದ ಹೊರಗೆ ಬರಬೇಕು ಸಾಧ್ಯ ಆಗುತ್ತೆ. ಅವ್ನು ಏನಪ್ಪ ಇವ್ ನೋ ಕ್ರಿಯೇಷನ್ ಅಂತ ಹೇಳ್ತಾನೆ, ಜಡವೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆ ಮಟ್ಟದಿಂದ ಅವನ್ನ ಹೊರಗೆ ತರ್ಲಿಕ್ಕೆ, ವಿಮುಖ ಮಾಡ್ಲಿಕ್ಕಾಗಿ ಅದರಿಂದ ಹೊರಗಡೆ ತರಬೇಕಲ್ವಾ. ಹೀಗಾಗಿ ಚಿಂತನೆ ನಮ್ಮಲ್ಲಿ ವಿರೋಧ ಚಿಂತನೆಗಳು ಸಾಕಷ್ಟಿದೆ. ಈ ಎಲ್ಲ ಚಿಂತನೆಗಳ ಮಧ್ಯೆ ನಾವು ಒಂದು ಸಾರ್ವತ್ರಿಕವಾಗಿರ್ತಕ್ಕಂತಹ ಸಕಲ ದೇಶ ಕಾಲಗಳಲ್ಲಿ ಆ ಶಾಶ್ವತವಾಗಿರ್ತಕ್ಕಂತಹ ಮೌಲ್ಯಗಳನ್ನು ನಾವು ಕಂಡುಕೊಳ್ಬೇಕು ಅಂತಂದ್ರೆ ಮನುಸ್ಮೃತಿ ನಮಗೆ. ಯಾಕಂದ್ರೆ ಇದು ಪರಿವರ್ತನಾಶೀಲವಾಗಿರ್ತಕ್ಕಂತಹ ಜಗತ್ತು. ಈ ಪರಿವರ್ತನಾಶೀಲ ಜಗತ್ತಿನಲ್ಲಿಯೇ ನಾವು ಎಂದೆಂದೂ ಬದಲಾಗದ ತತ್ವಗಳನ್ನ ಪರಾಂಬರಿಸಬೇಕು, ಅದರಂತೆ ಬದುಕಬೇಕು ಅನ್ನೋದೇ ಮನುವಿನ ಆಶಯವು ಕೂಡ. ಹೀಗಾಗಿ ಮನುಸ್ಮೃತಿ ಅದಕ್ಕೆ ನಮಗೆ ಖಂಡಿತವಾಗಿಯೂ ಹೆಲ್ಪ್ ಮಾಡುತ್ತೆ. ಒಟ್ಟು ನಮಗೆ ಮನುಸ್ಮೃತಿ ಅನ್ನೋದು ಈ ಕಾಲದ ಅಧ್ಯಯನಕ್ಕೂ ಅತ್ಯಂತ ಪ್ರಸ್ತುತವಾದ ಸಂಗತಿ ಅಂತ ತಾವು ತಿಳಿಸಿಕೊಟ್ರಿ. ಇದು ಒಟ್ಟು ನಮಗೆ ಇದನ್ನ ಮುಕ್ತಾಯಕ್ಕೆ ಬರುವುದಾದ್ರೆ ಇದರ ಅಧ್ಯಯನದ ದೃಷ್ಟಿಯಿಂದ ಅಥವಾ ಇದಕ್ಕೆ ನಾವು ಯಾವ ಯಾವ ಸೋರ್ಸನ್ನು ಅಥವಾ ಕೊನೆಯಲ್ಲಿ ಇದರ ಸಂದೇಶದ ದೃಷ್ಟಿಯನ್ನ ನಾವು ಹೇಗೆ ಅದನ್ನ ಗಮನಿಸಬೇಕು ಅಂತ ಹೇಳುವುದಾದ್ರೆ, ಇಲ್ಲಿ ಮುಖ್ಯವಾಗಿ ಮನುಸ್ಮೃತಿಯಲ್ಲಿ ಮನುವೇ ಕೂಡ ಈ ಮಾತನ್ನು ಹೇಳ್ತಾರೆ. ನೀವು ಯಾವ ರೀತಿ ರೋಗ ಬಂದಾಗ ವೈದ್ಯನ ಕಡೆಗೆ ಹೋಗ್ತೀರಿ, ವೈದ್ಯರಿಂದ ನೀವು ಚಿಕಿತ್ಸೆಯನ್ನು ಪಡ್ಕೊಳ್ತೀರಿ, ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳಲ್ಲ. ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನೀವು ತೊಂದರೆ ತಗೊಳ್ತೀರ. ಹಾಗೆ ಮನು ಹೇಳೋದೇನಪ್ಪಾ ಅಂದ್ರೆ, ಒಂದು ಮನುಸ್ಮೃತಿಯನ್ನು ನೀವು ಸರಿಯಾದ ಕ್ರಮದಲ್ಲಿ ಅಧ್ಯಯನ ಮಾಡಬೇಕು ಅಂತಂದ್ರೆ ಬ್ರಾಹ್ಮಣನ ಬಳಿಗೆ ಹೋಗಿ, ಅಂದ್ರೆ ತಿಳಿದವ್ರ ಬಳಿಗೆ ಹೋಗಿ, ತಿಳಿದವರಿಂದಲೇ ಕೇಳ್ಕೊಳ್ಳಿ. ಯಾಕಂದ್ರೆ ಯಾವ ರೀತಿ ಸೆಲ್ಫ್ ಮೆಡಿಕೇಶನ್ ಅನ್ನೋದು ನೀವು ತೊಂದರೆ ಮಾಡ್ಕೊಳ್ತೀರಾ, ಅದೇ ರೀತಿ ಸ್ವಂತ ಓದಿದ್ರೆ, ಆಚಾರ್ಯ ಒಂದ್ ಕಡೆ ಹೇಳ್ತಾ ಇರ್ಲಿ, ನೀವು ನರಕಕ್ಕೆ ಹೋಗ್ಬೇಕಂದ್ರೆ ನೇರವಾಗಿ ಪುರಾಣವನ್ನು ಓದಿ ಅಂತ. ಅಂದ್ರೆ ಪುರಾಣಾರ್ಥಂ ವದನ್ಯಾತಿ ನರಕಂ ನಾತ್ರ ಸಂಶಯ. ಹಾಗಾಗುತ್ತೆ ಇಲ್ಲಿಯೂ ಕೂಡ ನಾವು ಮನು ನಿಜವಾಗೂ ಏನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಮ್ಮ ಪೂರ್ವಾಗ್ರಹಗಳನ್ನ ಬದಿಗಿಡಬೇಕು.
ಪೂರ್ವಾಗ್ರಹಗಳನ್ನ ಬದಿಗಿಟ್ಟು ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಬೇಕು. ಇನ್ನೊಂದು ನಾವು ಇಲ್ಲಿ ಗಮನಿಸಬೇಕಾದ ಸಂಗತಿ ಏನಪ್ಪಾ ಅಂತಂದ್ರೆ, ನಾವು ರಿಲಿಜಿಯನ್ ಅಲ್ಲ, ನಾವು ಕಿತಾಬೆ ಅಲ್ಲ, ಪುಸ್ತಕದಲ್ಲಿ ಹೀಗೆ ಬರೆದಿದೆ ಅದು ಹೀಗೆ ಆಗಬೇಕು ಅಂತ ನಾವು ಎಂದೂ ಹೇಳಿಲ್ಲ. ಭಾರತೀಯರಿಗೆ ಒಂದು ದೇವರಲ್ಲ, ಪರಮಾತ್ಮ ಒಬ್ಬನೇ ಇದ್ರೂ ಕೂಡ ಅವನನ್ನು ನಾವು ಹಲವು ರೀತಿಯಲ್ಲಿ ನೋಡ್ತೇವೆ. ಓಕೆ, ಹಲವು ಶಾಸ್ತ್ರಗಳಿದೆ, ನಮ್ಮಲ್ಲಿ ಹಲವು ಅವತಾರಗಳಿದ್ದಾರೆ. ಹೀಗಾಗಿ ಬದುಕನ್ನು ನಾವು ಸಮರ್ಥವಾಗಿ ಕಂಡುಕೊಳ್ಳೋದಕ್ಕೆ ಹಲವು ಚಿಂತನೆಗಳು ನಮ್ಮಲ್ಲಿ ಪ್ರಫುಲ್ಲವಾಗಿದೆ. ಹೀಗಾಗಿ ನಮ್ಮಲ್ಲಿ ಮತಾಂಧತೆಗೆ ಯಾವ ಅವಕಾಶವೂ ಇಲ್ಲ. ಈ ರೀತಿ ಇದ್ದಾಗ ಚಿಂತನೆಗಳನ್ನು ನಾವು ಇನ್ನೂ ದೀರ್ಘವಾಗಿ ಅರ್ಥ ಮಾಡ್ಕೊಳ್ಳೋಕೆ ಅವಕಾಶ ಆಗುತ್ತೆ. ನನಗೆ ಮನು ತನ್ನ ಕೊನೆಯ ಅಧ್ಯಾಯದಲ್ಲಿ ಈಗಾಗಲೇ ಹೇಳುವಂತೆ ಅವನು ತುಂಬಾ ಚೆನ್ನಾಗಿ ಏನ್ ಮಾಡ್ತಾನೆ ಹೇಳ್ಕೊಡ್ತಾನೆ. ಮನಸ್ಸಿನಿಂದ ನೀವು ಮಾಡಬೇಕಾದಂತಹ ಕೆಲಸ ಇದೆ. ಪರದ್ರವ್ಯವನ್ನ ಎಂದೂ ಕೂಡ ನೀವು ಬಯಸಬೇಕು. ನೀವು ಪರದ್ರವ್ಯದ ಮೇಲೆ ಕಣ್ಣು ಹಾಕಿದ್ರೆ ನೀವು ಸಂಕಷ್ಟಕ್ಕೆ ಈಡಾಗ್ತೀವಿ. ಆಮೇಲೆ ಯಾವಾಗ್ಲೂ ಕೂಡ ಮನಸ್ಸಿನಲ್ಲಿ ಬ್ರಹ್ಮಹತ್ಯಾದಿ ಚಿಂತನೆಯನ್ನು ಮಾಡಿ. ಬ್ರಹ್ಮಹತ್ಯಾದಿ ಚಿಂತನೆಗಳು ನಿಮ್ಮನ್ನ ನರಕಿಟ್ಟು ಅದು ಒಳ್ಳೆಯದಿಲ್ಲ. ಇನ್ನೊಂದು ಏನಪ್ಪಾ ಅಂತಂದ್ರೆ ನಾಸ್ತಿಕ್ಯದ ಬಗ್ಗೆ. ನಾಸ್ತಿಕ್ಯವನ್ನು ನೀವು ಹಿಡ್ಕೊಂಡ್ರೆ ನಿಮ್ಮ ಜೀವನದ ಅರ್ಥವೇ ಕಳ್ಕೊಳ್ಳುತ್ತೆ. ಹೀಗಾಗಿ ಇದನ್ನ ನಾವು ಮನಸ್ಸಿನಿಂದ ಯಾವಾಗ್ಲೂ ಯೋಚಿಸಬಾರದು ಅನ್ನೋ ಸಂಗತಿಯನ್ನ ನಾವು ಹೇಳ್ತೇವೆ. ಅದನ್ನು ಬಿಟ್ರೆ ಮಾತಿನಿಂದ, ನೀವು ಮಾತಿನಿಂದ ಯಾವಾಗ್ಲೂ ಇನ್ನೊಬ್ಬರ ಮನಸ್ಸನ್ನು ನೋಯಿಸಬೇಕು. ಕಠಿಣವಾದ ಮಾತುಗಳನ್ನು ಎಂದೂ ಆಡಬೇಕು. ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳೋದು, ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳೋದು. ಆಮೇಲೆ ಇನ್ನೊಂದು ಸಂಗತಿಯನ್ನ, ಇನ್ನೊಬ್ಬ ವ್ಯಕ್ತಿಯನ್ನ, ಇನ್ನೊಂದು ವಿಚಾರವನ್ನ ಅದು ಸತ್ಯವಲ್ಲದೇ ಇದ್ರೂ ಕೂಡ ಅದನ್ನ ಹೊಗಳೋದು, ಆ ಕೆಲಸ ಮಾಡಬೇಕು ಅಂತ ನಾವು ಹೇಳ್ತಾರೆ. ಇನ್ನು ಶರೀರದಿಂದ ಇನ್ನೊಬ್ಬರ ಸಂಗತಿಯನ್ನ, ಇನ್ನೊಬ್ಬರ ವಸ್ತುಗಳನ್ನ ಅವ್ರು ಕೊಡದೇ ಇದ್ರು ಅದನ್ನು ತೆಗೆದುಕೊಳ್ಳೋದು ಕಳ್ಳತನ, ಅದನ್ನು ಎಂದೂ ಮಾಡಬೇಕು. ಆಮೇಲೆ ಶಾಸ್ತ್ರ ವಿಹಿತವಲ್ಲದ ಹಿಂಸೆಯನ್ನು ಯಾವಾಗಲೂ ಕೈಗೊಳ್ಳಬೇಕು. ಪರಸ್ತ್ರೀ ಸಂಘಕ್ಕೆ ಕೈ ಹಾಕಬೇಕು. ಇದು ಮಾನಸಿಕ ಮತ್ತು ವಾಚಿಕ ಶರೀರದಿಂದ ಈ ಮೂರು ಸಂಗತಿಗಳನ್ನ ಮಾಡಬೇಕು. ಮಾಡಿದ್ರೆ ಏನಾಗುತ್ತೆ, ಮನಸ್ಸಿನಿಂದ ಆಚರಿಸಿದ ಈ ಶುಭ ಅಶುಭ ಕರ್ಮ ಫಲವನ್ನು ನೀವು ಮನಸ್ಸಿನಿಂದಲೇ ಭೋಗಿಸ್ತೀರ. ಹಾಗೆ ವಾಚಕದಿಂದ ಮಾಡಿರ್ತಕ್ಕಂತಹ ಈ ಕರ್ಮಗಳನ್ನ ವಚನದಿಂದಲೇ ಭೋಗಿಸ್ತೀರ. ದೈಹದಿಂದ ಮಾಡಿರ್ತಕ್ಕಂತಹ ಈ ಸಂಗತಿಗಳನ್ನ ಈ ದೈಹಿಕದಿಂದಲೇ ಭೋಗಿಸ್ತೀರ. ಇಷ್ಟು ಸಂಗತಿ ಸಾಮಾನ್ಯವಾಗಿ ಎಲ್ಲರೂ ಖುಷಿಯಿಂದ ಬದುಕಬೇಕಾದ್ರೆ ಇಷ್ಟನ್ನು ತಿಳ್ಕೊಂಡ್ರು ಸಾಕು. ಇದು ನಿಮ್ಮ ಆಗಾಮಿ ಕರ್ಮಗಳನ್ನು ಕೂಡ ನಾಶ ಮಾಡುತ್ತೆ, ಸಂಚಿತ ಕರ್ಮಕ್ಕೂ ಕೂಡ ಕೊಳ್ಳಿ ಇಡುತ್ತೆ. ಪ್ರಾರಬ್ಧದಲ್ಲಿಯೂ ಕೂಡ ನೀವೇನ್ ಮಾಡ್ತೀರಿ, ಈ ಕಾಲದಲ್ಲೇ ಇರುವುದರ ಮೂಲಕ ಅದರ ಒಳ್ಳೆಯ ಫಲವನ್ನು ಪಡೀಲಿಕ್ಕಾಗುತ್ತೆ. ಹೀಗಾಗಿ ಮನು ಈ ಕಾಲಕ್ಕೂ ಕೂಡ ಪ್ರಸ್ತುತವಾಗಿ, ಈ ಕಾಲಕ್ಕೆ ಮಾತ್ರ ಅಲ್ಲ ಯಾವ ಕಾಲಕ್ಕೂ ಕೂಡ ಮನು ಪ್ರಸ್ತುತವಾಗಿ. ಇಷ್ಟು ಹೊತ್ತು ಅತ್ಯಂತ ಸುಂದರವಾಗಿ ಇದರ ಚರ್ಚೆಯನ್ನು ನಾವು ಒಂದೊಂದು ಅಧ್ಯಾಯದ ಬಗ್ಗೆ ಇಟ್ಕೊಂಡ್ರು ತುಂಬಾ ಸಂಗತಿಗಳನ್ನ ಅದು ತುಂಬಿಕೊಂಡಿದೆ ಅನ್ನೋದನ್ನ ಮಾತಿನ ಮಧ್ಯದಲ್ಲೇ ಗಮನಿಸುವ ಹಾಗಾಯಿತು. ಆದರೆ ಮನುಸ್ಮೃತಿಯ ಬಗ್ಗೆ ಒಂದು ತಪ್ಪು ಕಲ್ಪನೆ ಇರುವುದರಿಂದ ಒಂದು ದೊಡ್ಡ ಸಂಪತ್ತನ್ನ ಎಲ್ಲರೂ ಕಳ್ಕೊಳ್ತಾ ಇದ್ದಾರೆ ಅನ್ನೋದಂತೂ ಸತ್ಯ. ಆದರೆ ಜ್ಞಾನದ ದಾರಿಯನ್ನ ಬೇಕು ಅಂತ ಬಯಸುವವರಿಗಂತೂ ಇದು ಒಳ್ಳೆಯ ತೆರೆದಿಟ್ಟ ಚಿಕಿತ್ಸೆಯನ್ನು ಕೊಡುವಂತಹ ಒಂದು ಕೃತಿ. ಆ ಚಿಕಿತ್ಸೆಯನ್ನು ಸಮಾಜ ಚೆನ್ನಾಗಿ ಪಡ್ಕೊಳ್ಳುವುದಕ್ಕೆ ಇಂಥದ್ದೊಂದು ಸಂವಾದ ಪ್ರೇರಣೆಯಾಗಲಿ. ಆ ರೀತಿಯಾಗಿ ಪ್ರೇರಣಾದಾಯಿಯಾದ ಮಾತುಗಳನ್ನಾಡಿದ ತಮಗೆ ಹೃತ್ಪೂರ್ವಕವಾಗಿ ಎಲ್ಲರ ಪರವಾಗಿ, ವಿಶೇಷವಾಗಿ ಚಾತುರ್ಮಾಸ್ಯ ಸಮಿತಿಯ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು.